Hello my dear friends, welcome to Benzene Chemistry YouTube channel. So today in this video, ಈ ವಿಡಿಯೋದಲ್ಲಿ ನಾವು ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿರುವಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಹೌದಾ? ಸೊ ದಟ್ ಈಸ್ ಕಾರ್ಬೋಕ್ಯಾಟಯನ್. ಸೊ ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್. ಏನು ಡಿಸ್ಕಸ್ ಮಾಡೋಣ ಇವತ್ತು ನಾವು? ಕಾರ್ಬೋಕ್ಯಾಟಯನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾರ್ಬೋಕ್ಯಾಟಯನ್. So it is one of the most important reaction intermediate. ಏನದೊಂದು reaction intermediate. ಏನು ಹಂಗಂದ್ರೆ reaction intermediate ಅಂದ್ರೆ? So I think we have heard the name reaction intermediate. Intermediate ಅಂದ್ರೆ ಏನು? Intermediate, the species, the chemical species which is formed in between the reaction. The species which is formed in between the reaction. That is called as intermediate. ಹೌದಾ? ಯಾವುದೋ ಒಂದು ಕಂಪೌಂಡ್, ಯಾವುದೋ ಒಂದು ಕೆಮಿಕಲ್ ಸ್ಪೀಸೀಸ್ ರಿಯಾಕ್ಷನ್ ಆಗುವಾಗ ಮಧ್ಯದಲ್ಲಿ ಫಾರ್ಮ್ ಆದ್ರೆ ನಡು ಏನಾಗುತ್ತೆ, ಅದು ಜನರೇಟ್ ಆಗುತ್ತೆ. ಹೌದಾ? ಅದಕ್ಕೆ ಕರಿತೀವಿ ನಾವು ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಹೌದಾ? ಸೊ ಹವೆವರ್ ದಿಸ್ ಫಾರ್ಮ್ಸ್ ಇಟ್ ಈಸ್ ಫಾರ್ಮ್ಡ್ ಅಟ್ ದಿ ಮಿಡಲ್ ಆಫ್ ದಿ ರಿಯಾಕ್ಷನ್ ಅಂಡ್ which on decomposition gives the product. ಈ ಇಂಟರ್ಮೀಡಿಯೇಟ್ ಏನಾಗುತ್ತೆ ಅಂದ್ರೆ, ನಾವು ರಿಯಾಕ್ಟೆಂಟ್ ತಗೋತೀವಿ, ರಿಯಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ, ರಿಯಾಕ್ಷನ್ ಕಂಡೀಷನ್ಸ್ ಅಪ್ಲೈ ಮಾಡ್ತೀವಿ, ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತಾ, ಆ ರಿಯಾಕ್ಷನ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಅಂಡ್ ದಟ್ ಇಂಟರ್ಮೀಡಿಯೇಟ್ ಈಸ್ ಡಿಕಾಂಪೋಸ್ಡ್. ಆ ಇಂಟರ್ಮೀಡಿಯೇಟ್ ಏನಾಗುತ್ತೆ ಅಂದ್ರೆ ಅದು ತನ್ನಷ್ಟಕ್ಕೆ ತನ್ನ ಡಿಕಾಂಪೋಸ್ ಆಗಿ ಅಥವಾ ರಿಯಾಕ್ಟ್ ಮಾಡಿ ಏನ್ ಮಾಡುತ್ತೆ, ನಮ್ಗೆ ಪ್ರಾಡಕ್ಟ್ ಅನ್ನು ಕೊಡುತ್ತೆ. ಇಂಟರ್ಮೀಡಿಯೇಟ್ ಅಂದ್ರೆ ಈ ಕಡೆ ರಿಯಾಕ್ಟೆಂಟು ಅಲ್ಲ, ಈ ಕಡೆ ಪ್ರಾಡಕ್ಟು ಅಲ್ಲ, ಇಟ್ ಈಸ್ ಇನ್ ಬಿಟ್ವೀನ್. ನಮ್ಮ ಪ್ರಾಡಕ್ಟ್ ಬರೋದು ಎಲ್ಲಿಂದ ಬರುತ್ತೆ ಅಂದ್ರೆ ಆ ಇಂಟರ್ಮೀಡಿಯೇಟ್ ಇಂದಾನೆ ಪ್ರಾಡಕ್ಟ್ ಬರುತ್ತೆ. ಹೌದಾ? ಸೊ ಅಂತ ಸ್ಪೀಸೀಸ್ ಬಗ್ಗೆ ಇವತ್ತು ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಅಂತ ಸ್ಪೀಸೀಸ್ ಬಹಳಷ್ಟು ಇದಾವೆ. ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್, ದೇರ್ ಆರ್ ಸೋ ಮೆನಿ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್. ಹೌದಾ? ಕಾರ್ಬೋಕ್ಯಾಟಯನ್ ಈಸ್ ಒನ್ ಆಫ್ ದೆಮ್. ಕಾರ್ಬೋಕ್ಯಾಟಯನ್, ಕಾರ್ಬೋಯಾನಯಾನ್, ಫ್ರೀ ರೆಡಿಕಲ್. ಹೌದಾ? ಆಮೇಲೆ ಕಾರ್ಬಿನ್ಸ್ ಬರುತ್ತೆ, ನೈಟ್ರಿನ್ಸ್ ಬರುತ್ತೆ, ಬೆಂಜೈನ್ ಇಂಟರ್ಮೀಡಿಯೇಟ್. ಹೌದಾ? ಸೊ ವಿ ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಇಂಟರ್ಮೀಡಿಯೇಟ್. ಸೊ ಅವೆಲ್ಲ ಇಂಟರ್ಮೀಡಿಯೇಟ್ ಅಲ್ಲಿ ಇದು ಒಂದು ಇಂಟರ್ಮೀಡಿಯೇಟ್. ಯಾವುದು? ಕಾರ್ಬೋಕ್ಯಾಟಯನ್. ಹೌದಾ? ಸೊ ನಾವೇನ್ ಮಾಡೋಣ, ಈ ಕಾರ್ಬೋಕ್ಯಾಟಯನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಥಿಂಕ್ ಇಂಟರ್ಮೀಡಿಯೇಟ್ ಬಗ್ಗೆ ಸ್ವಲ್ಪ ಐಡಿಯಾ ಬಂತು, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಹೌದಾ? ಸೊ ಇಂಟರ್ಮೀಡಿಯೇಟ್ ಅಂದ್ರೆ ಏನು? ಇಷ್ಟೇ ನೋಡ್ರಿ, ನಾವು ರಿಯಾಕ್ಟೆಂಟ್ ತಗೊಂಡಿದೀವಿ, ರಿಯಾಕ್ಟೆಂಟ್ ತಗೊಂಡು ರಿಯಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸೊ ನಮ್ಗೆ ಏನಾಗುತ್ತೆ, ಒಂದು ಯಾವುದೋ ಒಂದು ಕಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಹೌದಾ? ಸೊ ಈ ಕಂಪೌಂಡ್ ಏನಾಗುತ್ತೆ ಅಂದ್ರೆ ಇದು ಡಿಕಾಂಪೋಸ್ ಆಗಿ ನಮ್ಗೆ ಪ್ರಾಡಕ್ಟ್ ಅನ್ನು ಕೊಡುತ್ತೆ. ಹೌದಾ? ಸೊ ಇದೇನು ಫಾರ್ಮೇಶನ್ ಆಗಿರುತ್ತಲ್ಲ ಇದು, ದಿಸ್ ಈಸ್ ಕಾಲ್ಡ್ ಆಸ್ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅಂಡ್ ದಿಸ್ ಈಸ್ ಹೈಲಿ ಅನ್ಸ್ಟೇಬಲ್. ಈ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅಂದ್ರೆ ಅನ್ಸ್ಟೇಬಲ್ ಇರುತ್ತೆ. ಹೌದಾ? ಸ್ಟೇಬಲ್ ಇದ್ರೂ ಓಕೆ, ಅನ್ಸ್ಟೇಬಲ್ ಇದ್ರೂ ಓಕೆ. ಇದೇನಾಗುತ್ತೆ, ಹವೆವರ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ಹೌದಾ? ಸೊ ಇದ್ರ ಸ್ಟೆಬಿಲಿಟಿ ಬಗ್ಗೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಡಿಸ್ಕಸ್ ಮಾಡ್ತೀವಿ. ಹೌದಾ? ಅಂಡ್ ಇಟ್ ಇಸ್ ವೆರಿ ಶಾರ್ಟ್ ಲೀವ್ಡ್. ನಮ್ಮ ರಿಯಾಕ್ಷನ್ ಏನಾದರೂ ಜನರೇಟ್ ಆಯಿತು ಅಂತಂದ್ರೆ 2 ದಿನ 3 ದಿನ ಇರೋದಿಲ್ಲ ಇದು. ಹೌದಾ? ಸೊ ಇಟ್ ಈಸ್ ಲಿವ್ಡ್ ಫಾರ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಹೌದಾ? ಸಮ್ಟೈಮ್ಸ್ ಮಿನಿಟ್ಸ್. ಇಟ್ ಈಸ್ ಲಿವ್ಡ್ ಫಾರ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಹೌದಾ? ಇವನ್ ನಾವು ಯಾವುದೋ ಒಂದು ರಿಯಾಕ್ಟೆಂಟ್ ತಗೊಂಡು ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಒಂದು ಇಂಟರ್ಮೀಡಿಯೇಟ್ ಬರುತ್ತಾ. ಈ ಇಂಟರ್ಮೀಡಿಯೇಟ್ ಎಷ್ಟು ತನಕ ಇರಬಹುದು? ಸೆಕೆಂಡ್ಸ್ಗಳಲ್ಲಿ ಏನಾಗ್ತದೆ, ಡಿಕಂಪೋಸ್ ಆಗಿಬಿಡುತ್ತೆ. ಹೌದಾ? ಸೊ ಎಷ್ಟಿರಬಹುದು? ಇಟ್ ಮೇ ಬಿ 10 to the power minus 4 seconds or 10 to the power minus 5 second, 10 to the power minus 6 second. So the least 10 to the power minus 6 second ದಿಂದ few seconds ತನಕ ಇರಬಹುದು. ಒಂದಿಷ್ಟು 1 second 2 second. ಹೌದಾ? ಸೊ ಇಲ್ಲಿ ತನಕ ಮಾತ್ರ ಇರುತ್ತೆ, ಅಷ್ಟೇ ಇದ್ರ ಟೈಮಿಂಗ್. ಅದ್ರದ್ದು ಏನದು ಲೈಫ್ ಟೈಮ್, ಆ ಇಂಟರ್ಮೀಡಿಯೇಟ್ ಅದು ಲೈಫ್ ಟೈಮ್ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ few seconds or the fraction of second, 10 to the power minus 6 seconds to few seconds ತನಕ ಇರುತ್ತೆ ಇದು. ಹೌದಾ? ಓಕೆ. ಸೊ ಇದು ಏನಾಗುತ್ತೆ ಅಂದ್ರೆ ನಮಗೆ ಡಿಕಂಪೋಸ್ ಆಗಿ ಮುಂದೆ ಏನು ಮಾಡುತ್ತೆ, ನಮಗೆ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ಹೌದಾ? ಸೊ ಈಗ ಏನು ಡಿಸ್ಕಸ್ ಮಾಡೋಣ ಇದರಲ್ಲಿ, ಇದು ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಅಲ್ಲಿ ನಾವು ಕಾರ್ಬೋಕ್ಯಾಟಯನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಡು ಯು ಮೀನ್ ಬೈ ಕಾರ್ಬೋಕ್ಯಾಟಯನ್? ಕಾರ್ಬೋಕ್ಯಾಟಯನ್ ಏನಂದ್ರೆ a compound, especially organic compound, a compound in which carbon carries positive charge.
carbon carries positive charge. Carbon carries positive charge. The is called as carbocation. Carbocation. ಸೊ ಯಾವ ಕಂಪೌಂಡ್ ಅಲ್ಲಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ ಅದಕ್ಕೆ ಏನ್ ಕರಿಬೇಕು ನಾವು ಕಾರ್ಬೋಕ್ಯಾಟಯನ್ ಅಂತ ಕರಿಬೇಕು. ಹೌದಾ? ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಹೌದಾ? ನೀವು ಈ ತರ ಕಾರ್ಬೋಕ್ಯಾಟಯನ್ಸ್ ನೋಡಿರ್ತೀರಿ ಜನರಲಿ CH3 CH2 ಪ್ಲಸ್ ಇರಬಹುದು. ಹೌದಾ? ಆಮೇಲೆ CH3 ಪ್ಲಸ್ ಇರಬಹುದು. ಆಮೇಲೆ ನೀವು ಈ ತರ ನೋಡಿರ್ತೀರಾ. So there is a positive charge on the carbon which is attached with the benzene ring. So ಈ ತರ ಕಂಪೌಂಡ್ ನೋಡಿರಬಹುದು. Or else you might have seen CH3CH plus CH3. So ಇವೆಲ್ಲ ಏನಿವು these are carbocation. So this carbocation is namely ಎರಡು ಕಾರ್ಬನ್ ಇದೆ ಏನಿದು ethyl carbocation. ethyl carbocation. ethyl carbocation. ಇದು methyl carbocation. So this is benzyl carbocation. ಹೌದಾ? ಇದು 1 2 3 ಕಾರ್ಬನ್ಸ್ ಅಂದ್ರೆ ಏನು ಪ್ರೊಪೈಲ್. ಕಾರ್ಬೋಕ್ಯಾಟಯನ್ is present at the middle carbon. Isopropyl carbocation ಅಥವಾ ಪ್ರೊಪೈಲ್ ಕಾರ್ಬೋಕ್ಯಾಟಯನ್. ಪ್ರೊಪೈಲ್ ಕಾರ್ಬೋಕ್ಯಾಟಯನ್. ಕಾರ್ಬೋಕ್ಯಾಟಯನ್ ಇವೆಲ್ಲೊಂದಿಷ್ಟು ಎಕ್ಸಾಂಪಲ್ಗಳು. ಹೌದಾ? ಸೊ ಕಾರ್ಬೋಕ್ಯಾಟಯನ್ಸ್ಗೆ ಎಕ್ಸಾಂಪಲ್ ಈ ತರ ಕಾರ್ಬೋಕ್ಯಾಟಯನ್ಗಳು ನೀವು ನೋಡಿರ್ತೀರ. ಹೌದಾ? ಸೊ ಕಾರ್ಬೋಕ್ಯಾಟಯನ್ಸ್ಗಳು ಹೆಂಗ್ ಪ್ರಿಪೇರ್ ಆಗ್ತಾವ? ಹೌ ದೇ ಆರ್ ಜನರೇಟೆಡ್. ಹೌದಾ? ಹೆಂಗಾಗಿರ್ಬೋದು ಇಮ್ಯಾಜಿನೇಷನ್ ಮಾಡ್ಕೊಂಡು ಏನಂತಂದ್ರೆ ಈ ಕಾರ್ಬೋಕ್ಯಾಟಯನ್ ಹೆಂಗ್ ರೆಡಿ ಆಯ್ತು ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಅದೇ ತರ ಎಲ್ಲರೂ ರೆಡಿ ಆಗಿರ್ಬೋದು ಅಂತ ಅನ್ಕೊಳ್ಳೋಣ ನಾವು. ಹೌದಾ? ಸೊ ಈ ತರ ಒಂದು ಕಂಪೌಂಡ್ ಇರ್ಬೋದಾ? ಇನಿಷಿಯಲಿ there was a compound like this. This CH3 group is bonded with one compound, one atom. This atom is more electronegative. Than carbon. ಈ X ಏನಿದೆ ಇದು ಕಾರ್ಬನ್ ಕಿಂತ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇದೆ and carbon is less electronegative. ಏನಾಗುತ್ತೆ ಹೇಳ್ರಿ ಅವಾಗ? if the atom which is attached with carbon is more electronegative, ಏನಾಗುತ್ತೆ ಸ್ಟೋರಿ ಅವಾಗ? ಈ ಅಟೋಮ್ ಏನ್ ಮಾಡುತ್ತಂದ್ರೆ ರೌಡಿಸಮ್ ಮಾಡಕ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಹೌದಲ್ಲ? ಇದೇನ್ ಮಾಡುತ್ತಂದ್ರ ಒಂದು AK-47 ಗನ್ ತಗೊಂಡು ಕಾರ್ಬನ್ ಹಿಡಿದು ಬಿಡುತ್ತೆ. ಹೌದಾ? ಏ ಮಿಸ್ಟರ್ ಗಿವ್ ಮಿ ದೋಸ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ಹೌದಲ್ಲ? ಇದೇನ್ ಮಾಡುತ್ತಂದ್ರ ಇಲ್ಲೇನು ಒಂದು ಬಾಂಡ್ ಅಂತಂದ್ರೆ 2 ಎಲೆಕ್ಟ್ರಾನ್ಸ್. ಹೌದಾ? ಈ X ಏನ್ ಮಾಡುತ್ತಂದ್ರ ಈ ಬಾಂಡ್ ಆಗಿರೋ ಎಲೆಕ್ಟ್ರಾನ್ಗಳನ್ನ ನನಗೆ ಕೊಡುವಂತೆ ಕಾರ್ಬನ್ ವಾರ್ನ್ ಮಾಡುತ್ತೆ. ಹೌದಾ? ಕಾರ್ಬನ್ ಏನ್ ಮಾಡುತ್ತಂದ್ರ ಡಿಸೆಂಟರ್ ಇರುತ್ತೆ. ಸೊ ಇಟ್ ವಿಲ್ ಗಿವ್ಸ್ ಆಫ್ ದೋಸ್ 2 ಎಲೆಕ್ಟ್ರಾನ್. ಆ 2 ಎಲೆಕ್ಟ್ರಾನ್ ಏನ್ ಮಾಡುತ್ತದು ಬಿಟ್ ಕೊಟ್ಬಿಡುತ್ತೆ. ಹೌದಾ? ಸೊ then what happens? So this X becomes delta minus and this carbon becomes delta plus because these two bonded electrons are shifted towards X. ಹೌದಾ? ಅವಾಗ ಏನಾಯ್ತು ನಮಗೆ X ಮೇಲೆ ಡೆಲ್ಟಾ ಮೈನಸ್ ಚಾರ್ಜ್ ಬರುತ್ತಾ, ಕಾರ್ಬನ್ ಮೇಲೆ ಡೆಲ್ಟಾ ಪ್ಲಸ್ ಚಾರ್ಜ್ ಬಂತು. ಸೊ ಅವಾಗ ಏನಾಗುತ್ತಾ ಇನ್ ದ ನೆಕ್ಸ್ಟ್ ಸ್ಟೆಪ್ ದಿಸ್ ಮೇ ಹ್ಯಾವ್ ರಿಮೂವ್ಡ್. X ಏನ್ ಮಾಡಿಬಿಡುತ್ತೆ ಅಂತಂದ್ರೆ ಅವೆರಡು ಎಲೆಕ್ಟ್ರಾನ್ ತಗೊಂಡು X ಮೈನಸ್ ಅಂತಾಗಿ ಹೊರಗಡೆ ಹೋಗ್ಬಿಡುತ್ತೆ. ವಾಟ್ ಹ್ಯಾಪನ್ಸ್ ಟು ದಿಸ್ ಕಾರ್ಬನ್? ಅವಾಗ ಈ ಕಾರ್ಬನ್ ಏನಾಗುತ್ತೆ ನೋಡಿ ಕಾರ್ಬನ್ ಏನಿತ್ತು ಈ ತರ ಇತ್ತಾ. ಸೊ ದೇರ್ ವರ್ 3 bonds with hydrogen and there was a bond with X. ಈ X ಜೊತೆ ಇರೋ ಬಾಂಡ್ ಏನಾಯ್ತು ಈಗ ಹೊರಗಡೆ ಹೋಯ್ತು. ಹೌದಾ? ಮೀನ್ಸ್ X ಅಲ್ಲಿ ಏನಿದೆ 2 ಎಲೆಕ್ಟ್ರಾನ್ಸ್ ಇದ್ವಾ. ಸೊ ಆ 2 ಎಲೆಕ್ಟ್ರಾನ್ಸ್ ಅಲ್ಲಿ 1 electron was given by X and another was given by carbon. ಈ ಕಾರ್ಬನ್ ದಿಂದ 1 ಎಲೆಕ್ಟ್ರಾನ್ ಬಂದಿತ್ತು, X ದಿಂದ 1 ಎಲೆಕ್ಟ್ರಾನ್ ಬಂದಿತ್ತು. ಈ 2 ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗ್ಬಿಟ್ಟಿವೆ. ಈಗ ಅಂದ್ರೆ ಕಾರ್ಬನ್ ಏನಾಯ್ತು ಲಾಸ್ ಆಯ್ತಲ್ಲ, ಲಾಸ್ ಆಫ್ ಎಲೆಕ್ಟ್ರಾನ್. So this carbon has lost its electron. So due to that we will write positive charge. ಈ ಪಾಸಿಟಿವ್ ಚಾರ್ಜ್ ಯಾಕೆ ಬರೀತೀವಿ ಅಂತಂದ್ರೆ so this indicates loss of electron. ಅರ್ಥ ಆಯ್ತಾ? ಈ ತರ ಕಾರ್ಬೋಕ್ಯಾಟಯನ್ ರೆಡಿ ಆಗಿರಬಹುದು, ಜನರೇಟ್ ಆಗಿರಬಹುದು. ಕ್ಲಿಯರ್? ಕಾರ್ಬೋಕ್ಯಾಟಯನ್ ಹೆಂಗ್ ಜನರೇಟ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ? ಇದು ಅರ್ಥ ಆಯ್ತಾ ಇದು? ಓಕೆ. ನೆಕ್ಸ್ಟ್ ಒನ್ ಮೋರ್ ಪಾಸಿಬಿಲಿಟಿ. ಇದು ಇದನ್ನ X ಅನ್ನು ಏನು ತಗೊಂಡು ಹ್ಯಾಲೋಜನ್ ತಗೊಂಡಿವಿ ಅಂತಂದ್ರೆ ದಿಸ್ X ಮೇ ಬಿ ಎನಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಯಾವ್ದಾದ್ರು ಒಂದು ಎಲೆಕ್ಟ್ರೋನೆಗೆಟಿವ್ ಅಟೋಮ್ ಇದ್ದಾಗ ಈ ತರ
ಇದು ಯಾವುದಾದ್ರು ಒಂದು ಗ್ರೂಪ್ ಇದ್ದರೆ ಫಾರ್ ಎಕ್ಸಾಂಪಲ್ ಐ ರೈಟ್ CH3OH. ಹೌದಾ? ಸೊ ದಿಸ್ ಈಸ್ ಅವರ್ ಆಲ್ಕೋಹಾಲ್, ಮೆಥನಾಲ್ ಇದೆ ಅಂತ ಅನ್ಕೊಳ್ಳೋಣ. ವೆನ್ ಇಟ್ ರಿಯಾಕ್ಟ್ ವಿತ್ H+, ಇದಕ್ಕೆ ನಾವು ಅಸಿಡ್ ಹಾಕಿದ್ರೆ ಏನಾಗುತ್ತೆ ಅವಾಗ? ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆನ್ ಆಕ್ಸಿಜನ್ ಮೇಲೆ ಇರೋ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ಅಂದ್ರೆ H+ ಏನಿದು ಪಾಪ ಎಲೆಕ್ಟ್ರಾನ್ ಕಡಿಮೆ ಇರುತ್ತಾ, ಇದು H+ ಏನ್ ಮಾಡ್ತಿರುತ್ತಾ, ಪ್ಲೀಸ್ ಸಂಬಡಿ ಪ್ಲೀಸ್ ಗಿವ್ ಮಿ ಎಲೆಕ್ಟ್ರಾನ್ ಅಂತ ಕೇಳ್ತಾ ಇರುತ್ತೆ. ಹೌದಾ? ಸೊ ಆಕ್ಸಿಜನ್ however it contains extra electrons, it will donate these electrons to H+. ಏನಾಗುತ್ತೆ ನೋಡಿ ಅವಾಗ? it will form CH3OH2+. there will be a plus on oxygen. and ನಿಮ್ಗೆ ಗೊತ್ತಿರಬಹುದು ಹೌದಾ, ಪಾಸಿಟಿವ್ ಚಾರ್ಜ್ ಆನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಇಸ್ ಅನ್ಸ್ಟೇಬಲ್. ಹೌದಾ? ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಬಂದ್ರೆ ಏನಾಗ್ತದೆ? ಸ್ಟೇಬಲ್ ಆಗುತ್ತೆ. ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದ್ರೆ ಇಟ್ ಇಸ್ ಹೈಲಿ ಅನ್ಸ್ಟೇಬಲ್. ಹೌದಾ? ಅದಕ್ಕೆ ಏನ್ ಮಾಡುತ್ತಂದ್ರೆ ಇದು ಆಕ್ಸಿಜನ್ ತನ್ನ ಎಲೆಕ್ಟ್ರಾನ್ಗಳನ್ನ ತನ್ನ ಲಾಸ್ ಏನ್ ಮಾಡ್ಕೋಬೇಕು? ಕಂಪೆನ್ಸೇಟ್ ಮಾಡ್ಕೋಬೇಕಾ? ತನ್ನ ಲಾಸ್ ಅನ್ನ ತುಂಬ್ಕೋಬೇಕಾ? ಅದಕ್ಕೆ ಏನ್ ಮಾಡುತ್ತಂದ್ರೆ ದಿಸ್ ಆಕ್ಸಿಜನ್ ವಿಲ್ ಟೇಕ್ ದೀಸ್ ಟು ಎಲೆಕ್ಟ್ರಾನ್ಸ್. ಇವೆರಡು ಬಾಂಡೆಡ್ ಎಲೆಕ್ಟ್ರಾನ್ ತಗೊಂಡು ಏನ್ ಮಾಡ್ತಿದ್ದು? ಹೊರಗಡೆ ಹೋಗ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಡಿಹೈಡ್ರೇಷನ್. ವಾಟರ್ ಈಸ್ ರಿಮೂವ್ಡ್ -H2O. ಏನ್ ಬಂತು ನೋಡಿ ಈಗ? ವಿ ಗಾಟ್ CH3+. ನಮ್ಮ ಕಾರ್ಬೋಕ್ಯಾಟೈನ್ ಏನಾಗಿರ್ಬೋದು? ಈ ತರನಾದ್ರೂ ರೆಡಿ ಆಗಿರಬಹುದು. ಅರ್ಥ ಆಯ್ತಾ? ಕಾರ್ಬೋಕ್ಯಾಟೈನ್ ಹೆಂಗ್ ಜನರೇಟ್ ಆಗುತ್ತೆ ಅಂತ ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ ನಾ ಇದನ್ನ. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ ಎಲ್ಲರೂ. ಐ ವಿಲ್ ರಿಮೂವ್. ನೋಟ್ ಮಾಡ್ಕೊಳ್ಳಿ ಬೇಗ. ಓಕೆ. ಸೊ ಈಗ ನೆಕ್ಸ್ಟ್ ಏನು ನೋಡೋಣ? ವಿಲ್ ಡಿಸ್ಕಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಕಾರ್ಬೋಕ್ಯಾಟಯನ್. ಈ ಕಾರ್ಬೋಕ್ಯಾಟಯನ್ದು ಪ್ರಾಪರ್ಟಿ ಏನು? ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಕಾರ್ಬೋಕ್ಯಾಟಯನ್. ಹೌದಾ? ಸೊ ಈ ಕಾರ್ಬೋಕ್ಯಾಟಯನ್ ಫಸ್ಟ್ ಬರೆಯೋಣ ಹೆಂಗ್ ಜನರೇಟ್ ಆಯಿತು ಅಂತ, ಆಮೇಲೆ ಅದ್ರ ಪ್ರಾಪರ್ಟಿ ಬಗ್ಗೆ ನೋಡೋಣ. ಸೊ ದಿಸ್ ಈಸ್ ಅವರ್ CH3 group, this is our X. So X is more electronegative, it will take those bonded electrons and is removed off, it goes out from the compound. So we will remain with the compound like this or species like this. This is our ಕಾರ್ಬೋಕ್ಯಾಟಯನ್. ಏನದು? ಕಾರ್ಬೋಕ್ಯಾಟಯನ್. ಹೌದಾ? ಸೊ ಈಗ ನೋಡಿ ಈ ಕಾರ್ಬೋಕ್ಯಾಟಯನ್ ಹೆಂಗಿರುತ್ತೆ? how this ಕಾರ್ಬೋಕ್ಯಾಟಯನ್ ನೋಡ್ರಿ. ಕಾರ್ಬೋಕ್ಯಾಟಯನ್ ಇದ್ರಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇರ್ತಾವ ಅಥವಾ ಕಡಿಮೆ ಇರ್ತಾವ? ಹೆಂಗಿರ್ತಾವ ಹೇಳ್ರಿ? ಕಾರ್ಬನ್ ಎಷ್ಟು ಬಾಂಡ್ ಆಗ್ಬೇಕು ನಮಗೆ? 4 ಬಾಂಡ್ ಆಗ್ಬೇಕಾ? 1 electron and here with these 3 hydrogen. ಕರೆಕ್ಟ್ ಆಗಿ ಬರ್ಬಿಡೋಣ ಇದನ್ನ. these 3 hydrogen there are 3 electrons. ಹೌದಾ? 1 2 1 2 1 2 1 2 2 4 6 8 electrons. octet is complete. See here, check it out. There are 2 electrons. 1 2 3 4 5 6 electron. See, the carbocation contains only 6 electron. 6 electron ಅಂದ್ರೆ ಏನಿದು? electron rich or electron deficient? Yes, it is electron deficient. Carbocation is electron deficient. Electron deficient ಅಂದ್ರೆ ಹೆಂಗ್ ಬಿಹೇವ್ ಮಾಡ್ತದ? means it behave as electrophile. ಹೌದಾ? electron deficient ಸ್ಪೆಸಿಫಿಕ್ ಹೇಗೆ ಕರಿತೀವಿ ನಾವು? electrophile ಅಂತ ಕರಿತೀವ. so this is electrophile. ಏನಿದು ನಮ್ದು? electrophile. ಹೌದಾ? second one, what is the hybridization of this carbon? ಈ ಕಾರ್ಬನ್ದು ಹೈಬ್ರಿಡೈಸೇಷನ್ ಏನು? ಹೌದಾ? ಏನಾಗುತ್ತೆ ಹೇಳಿ ಇದ್ರದ್ದು ಹೈಬ್ರಿಡೈಸೇಷನ್? ವಾಟ್ ಹ್ಯಾಪನ್ಸ್ ಟು ದಿಸ್ ಹೈಬ್ರಿಡೈಸೇಷನ್? ನೋಡಿ ಎಷ್ಟಿದೆ ಇದರಲ್ಲಿ ಸಿಗ್ಮಾ ಬಾಂಡ್. ನೋಡಿ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ಟ್ರಿಕ್ ಇದೆ. ನಂಬರ್ ಆಫ್ ಸಿಗ್ಮಾ ಪ್ಲಸ್ ಲೋನ್ ಪೇರ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಈಕ್ವಲ್ಸ್ ಟು ಇದನ್ನ ನಾವು ಏನು ಅನ್ಕೊಂಡ H ಅಂತ ಅನ್ಕೊಂಡ ಈ ವ್ಯಾಲ್ಯೂ ಮೇಲೆ ಏನ್ ಮಾಡ್ತೀವಿ ನಾವು? ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹೌದಾ? ಹೋಗ್ತಾ ಅರ್ಥ ಆಗುತ್ತೆ ಇದು. ಆಲ್ರೆಡಿ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಜೊತೆ.
ಸಿ 2 4 6 6 electrons ಇದೆಯಾ means 1 2 3 3 sigma bond plus 0 lone pair total value ಎಷ್ಟಾಯ್ತು 3 if the value is 3 this is sp2 hybridized if value is 4 ಏನಾಗ್ತಿದ್ದು sp3 hybridized if the value is 2 it is sp hybridized ಹೌದಾ ನೆಕ್ಸ್ಟ್ ಇದೇ ತರ sp3d sp3d2 ಇದೆಲ್ಲ ಬರುತ್ತೆ ಇದರಲ್ಲಿ ಇಷ್ಟು ಮಾತ್ರ ನೆನಪಿರಲಿ ಹೌದಾ ಏನಾಗಬೇಕು ನಮಗೆ ಸಿಗ್ಮಾ ಬಾಂಡ್ ಪ್ಲಸ್ ಲೋನ್ ಪೇರ್ ನ ಆಡ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತಲ್ಲ ಅದ್ರ ಮೇಲೆ ಏನು ಮಾಡಬಹುದು ನಾವು ಹೈಬ್ರಿಡೈಸೇಷನ್ ಹೇಳಬಹುದು ಹೌದಾ ನೆಕ್ಸ್ಟ್ ನೋಡಿ ಇದರದು ಸೆಕೆಂಡ್ ಪ್ರಾಪರ್ಟಿ ಏನಂತಂದ್ರೆ ದ ಸೆಕೆಂಡ್ ಪ್ರಾಪರ್ಟಿ ಬರೆಯೋಣ this carbocation the carbon atom in the carbocation is sp2 hybridized hybridized ಆಗಿದೆ ಅಂತಂದ್ರೆ so what is its geometry ಏನಿರೋದು yes the geometry is trigonal planar the geometry is trigonal planar geometry what about its bond angle ಎಷ್ಟಿರಬಹುದು ಟ್ರೈಗೋನಲ್ ಪ್ಲೇನರ್ ಅಲ್ಲಿ ಪ್ಲೇನರ್ ಅಂತ ಮೆನ್ಷನ್ ಮಾಡಬೇಕಾಗಿದೆ ಟ್ರೈಗೋನಲ್ ಪ್ಲೇನರ್ ಸೊ ವಾಟ್ ಇಸ್ ಇಟ್ಸ್ ಬಾಂಡ್ ಆಂಗಲ್ ಇಸ್ ಬೀಯಿಂಗ್ 120 ಡಿಗ್ರಿ ಎಷ್ಟಿರುತ್ತೆ ಬಾಂಡ್ ಆಂಗಲ್ ಸೊ ಬಾಂಡ್ ಆಂಗಲ್ is 120 ಡಿಗ್ರಿ ಬಾಂಡ್ ಆಂಗಲ್ ಎಷ್ಟಿರುತ್ತೆ ಇದರದ್ದು 120 ಡಿಗ್ರಿ ಇರುತ್ತೆ ಸೊ ಇಟ್ ಈಸ್ ಪ್ಲೇನರ್ ಮಾಲಿಕ್ಯೂಲ್ ಏನಿದು ಪ್ಲೇನರ್ ಮಾಲಿಕ್ಯೂಲ್ ಹೌದಾ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇದು ಗೊತ್ತಿರಬೇಕು ನಿಮ್ಗೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಆಮೇಲೆ ಇದ್ರ ಬಗ್ಗೆ ಗೊತ್ತಿರಬೇಕು ಆಮೇಲೆ ಇದು ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಇಟ್ ಈಸ್ ಫಾರ್ಮ್ಡ್ ಎಲ್ಲಿ ನೋಡ್ಬೋದು ನೀವು ಈಗ ಕಾರ್ಬೋಕ್ಯಾಟಯನ್ ಜನರಲ್ ಎಲ್ಲಿ ನೋಡ್ತೀರಾ ಈಗ ನೀವು ಫಸ್ಟ್ ನೀವು ಎಲ್ಲಿ ನೋಡ್ತೀರಾ ಅಂತಂದ್ರೆ ಕಾರ್ಬೋಕ್ಯಾಟಯನ್ ಅನ್ನ ಡಿಹೈಡ್ರೇಷನ್ ರಿಯಾಕ್ಷನ್ಸ್ ಅಲ್ಲಿ ನೋಡ್ತೀರಾ ಡಿಹೈಡ್ರೇಷನ್ ದೇ ಆರ್ ಜನರಲಿ ಕಾಲ್ಡ್ ಆಸ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಎಲಿಮಿನೇಷನ್ ರಿಯಾಕ್ಷನ್ ಹೌದಾ ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ಇವುಗಳನ್ನ ನೋಡ್ತೀರಾ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಎಲ್ಲಿ ನೋಡ್ತೀರಾ ಗೊತ್ತಾ ಸೆಕೆಂಡ್ PUC ಅಲ್ಲಿ SN ಓಕೆ ಡಿಯರ್ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ನೋಡ್ತೀವಿ ಅಂತಂದ್ರೆ ನಾವು ಕಾರ್ಬೋಕ್ಯಾಟಯನ್ ಅನ್ನ SN1 ಮೆಕ್ಯಾನಿಸಮ್ ಅಲ್ಲಿ ನೋಡ್ತೀವಿ ಡಿಹೈಡ್ರೇಷನ್ ಅಲ್ಲಿ ನೋಡ್ತೀವಿ ಆಮೇಲೆ ಎಡಿಷನ್ ರಿಯಾಕ್ಷನ್ಸ್ ಅಲ್ಲಿ ನೋಡ್ತೀವಿ ಹೌದಾ ಎಡಿಷನ್ ರಿಯಾಕ್ಷನ್ಸ್ ಅಲ್ಲಿ ಬರ್ಬೋದ್ರ ನಿಮಗೆ ಎಡಿಷನ್ ರಿಯಾಕ್ಷನ್ಸ್ ಹೌದಾ ಮಾರ್ಕೋನಿಕ್ ಆಫ್ ಎಡಿಷನ್ ರಿಯಾಕ್ಷನ್ ಫಸ್ಟ್ PUC ಅಲ್ಲಿ ಕಲ್ತಿರಲ್ಲ ಅದೆಲ್ಲ ಏನು ಮಾಡ್ಬೋದು ನಾವು ಅದನ್ನ ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗೋದನ್ನ ನೋಡ್ತೀವಿ ಹೌದಾ ಅದೆಲ್ಲ ನಮ್ಗೆ ನೋಡಕ್ ಸಿಗುತ್ತಿದ್ದು ಓಕೆ ಸೊ ಈಗ ಏನು ಮಾಡೋಣ ನೆಕ್ಸ್ಟ್ ಇದರದ್ದು ವಿಲ್ ಡಿಸ್ಕಸ್ ಅಬೌಟ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ಸ್ ಏನು ಡಿಸ್ಕಸ್ ಮಾಡೋಣ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ಸ್ ಹೌದಾ ಸೊ ಈ ಸ್ಟೆಬಿಲಿಟಿ ಡಿಸ್ಕಸ್ ಮಾಡ್ಬೇಕಂದ್ರೆ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ ನಿಮಗೆ ಹೌದಾ ಸಿಂಪಲ್ ಏನಂತಂದ್ರೆ ಕಾರ್ಬೋಕ್ಯಾಟಯನ್ ಸ್ಟೆಬಿಲಿಟಿ ಕಂಪೇರ್ ಮಾಡುವಾಗ ಹೌದಾ ಅವಾಗ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿ ಈಸಿಲಿ ಯು ಕ್ಯಾನ್ ಕಂಪೇರ್ ದ ಸ್ಟೆಬಿಲಿಟೀಸ್ ಆಫ್ ಆಲ್ ಅದರ್ ಕಾರ್ಬೋಕ್ಯಾಟಯನ್ಸ್ ಹೌದಾ ಅದೇನು ಟ್ರಿಕ್ ಅಂತಂದ್ರೆ ಜೇಮ್ಸ್ ಬಾಂಡ್ ಮೂವೀಸ್ ನೋಡಿದಾರಲ್ಲ ಹೌದಾ ಆ ಮೂವಿಯಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನ ಯೂಸ್ ಟು ಪ್ರಿಪೇರ್ ಸಮ್ ಕಾರ್ಸ್ ಹೌದಾ ಕಾರ್ ಮಾಡಿಫಿಕೇಶನ್ ಮಾಡ್ತಿರ್ತಾನ ಹೌದಾ ಸೊ ಯಾವಾಗಲೂ ಅವ ಜೇಮ್ಸ್ ಬಾಂಡ್ ತನ್ನ ಹತ್ರ ಬಂದ ಕೂಡಲೇ ಒಂದು ಡೈಲಾಗ್ ಹೇಳ್ತಿರ್ತಾನ ನಾವು ಹೌದಾ ಏನಂತಂದ್ರೆ ಆರ್ಮ್ ಹಿಸ್ ಕಾರ್ ಹೌದಾ ಆರ್ಮ್ ಹೀಸ್ ಕಾರ್ ಡೈಲಾಗ್ ಹೌದಾ ಸೊ ಆ ಡೈಲಾಗ್ ಅಲ್ಲಿ ನೋಡೋಣ ಓಕೆ ಸೊ ಡೈಲಾಗ್ ಏನಂತಂದ್ರೆ ಆರ್ಮ್ ಹೀಸ್ ಕಾರ್ ಹೌದಾ ಸೊ ಅವನ ಕಾರಲ್ಲಿ ಏನ್ ಮಾಡ್ರಿ ಅಂತಂದ್ರೆ ಆರ್ಮರ್ಸ್ ನ ಫಿಕ್ಸ್ ಮಾಡಿ ಆರ್ಮರ್ಸ್ ಮೀನ್ಸ್ ವಾಟ್ ವೆಪನ್ಸ್ ಹೌದಾ ಅವೆಲ್ಲ ಗ್ರೆನೇಡ್ಸು ಗನ್ಸ್ ಅವನ್ನೆಲ್ಲ ಫಿಕ್ಸ್ ಮಾಡ್ರಿ ಅಂತ ಹೇಳ್ತಿರ್ತಾನೆ ಹೌದಾ ಸಿ ಈ ಟ್ರಿಕ್ ಅನ್ನು ಯೂಸ್ ಮಾಡೋಣ ಹಿಯರ್ A stands for aromatic R stands for resonance M stands for mesomeric H stands for hyperconjugation ಹೌದಾ I ಅಂತಂದ್ರೆ this I stands for inductive
and this last S stands for S character. S character. S character ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ ಹೈಬ್ರಿಡೈಸೇಷನ್ ಕಂಪೇರ್ ಮಾಡೋಕೆ ಯೂಸ್ ಮಾಡ್ತೀವಿ ಹೌದಾ. sp3 ಹೈಬ್ರಿಡೈಸ್ಡ್, sp2 ಹೈಬ್ರಿಡೈಸ್ಡ್, sp ಹೈಬ್ರಿಡೈಸ್ಡ್, S ಕ್ಯಾರೆಕ್ಟರ್ ಮೇಲೆ ಅದರ ಪ್ರಾಪರ್ಟಿಗಳನ್ನು ಡಿಸೈಡ್ ಮಾಡ್ತೀವಿ. This car means carbon compounds. Car means carbon compounds. Carbon compounds are carbon. ಹೌದಾ. See now ಇದು this is nothing but preference order. ಏನಿದು ಪ್ರಿಫರೆನ್ಸ್ ಆರ್ಡರ್. ನಾವೇನ್ ಮಾಡ್ಬೇಕಂದ್ರೆ ಯಾವ ಕಂಪೌಂಡ್ ಅರೋಮ್ಯಾಟಿಕ್ ಇರುತ್ತಲ್ಲ ಇಟ್ ಇಸ್ ಹೈಲಿ ಸ್ಟೇಬಲ್. ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ಬೇಕು ನಾವು? ಅರೋಮ್ಯಾಟಿಕ್. ವೆದರ್ ಅವರ್ ಗಿವನ್ ಕಂಪೌಂಡ್ ಈಸ್ ಅರೋಮ್ಯಾಟಿಕ್. ನಮ್ಮ ಕಂಪೌಂಡ್ ಕಾರ್ಬೋಕ್ಯಾಟೈನ್ ಏನಾದರೂ ಅರೋಮ್ಯಾಟಿಕ್ ಆಗ್ತಿತ್ತು ಅಂತಂದ್ರೆ ಅದೇನು ಎಲ್ಲಕ್ಕಿಂತ ಸ್ಟೇಬಲ್ ಇರುತ್ತೆ. ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಇವೆರಡು ಒಂದೇ, ರೆಸೊನೆನ್ಸ್ ಮತ್ತು ಮಿಸೋಮೆರಿಕ್. ರೆಸೊನೆನ್ಸ್ ಮಿಸೋಮೆರಿಕ್ ಎರಡು ಒಂದೇ, ಇವೆರಡನ್ನು ಬೇರೆ ಬೇರೆ ಟ್ರೀಟ್ ಮಾಡಬಾರದು ಹೌದಾ. ಐದರ್ ಯು ನೀಡ್ ಟು ಅಬ್ಸರ್ವ್ ರೆಸೊನೆನ್ಸ್ ಆರ್ ಮಿಸೋಮೆರಿಕ್, ಎರಡರಲ್ಲಿ ಒಂದೊಂದು ತಗೊಳ್ಳಿ ಹೌದಾ. ಸೊ ಬೆಟರ್ ಏನ್ ಮಾಡಿ ಅಂತಂದ್ರೆ ಮಿಸೋಮೆರಿಕ್ ಕನ್ಸಿಡರ್ ಮಾಡಿ. ಮಿಸೋಮೆರಿಕ್ ಮತ್ತು ರೆಸೊನೆನ್ಸ್ ಬೇರೆ ಬೇರೆ ಆಗಿರುತ್ತಾ, ಸ್ಲೈಟ್ ಡಿಫರೆನ್ಸ್ ಇದೆ, ಸ್ಲೈಟ್ ಡಿಫರೆನ್ಸ್. ಇಫ್ conjugation is there in only carbon compound, only carbon compound, conjugation is because of only carbon compound, that is called as resonance ಹೌದಾ. ಕಂಜುಗೇಷನ್ ಆಗುವಾಗ ಈ ಕಾರ್ಬನ್ ಬಿಟ್ಟು ಬೇರೆ ಏನಾದರೂ ಕಂಪೌಂಡ್ಸ್ ಇದ್ರೆ ಕಾಂಜುಗೇಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅದಕ್ಕೆ ಹೆಂಗ್ ಕರಿತೀವಿ ನಾವು? ಮೀಸೋಮೆರಿಕ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಆಸ್ ಮೀಸೋಮೆರಿಕ್ ಎಫೆಕ್ಟ್ ಹೌದಾ. ಫಾರ್ ಎಕ್ಸಾಂಪಲ್ ಸಿ ಇದರಲ್ಲಿ OH ಇದೆ ಗೊತ್ತಾ? ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆನ್ ಆಕ್ಸಿಜನ್ ಅಂಡರ್ಗೋ ರೆಸೊನೆನ್ಸ್ ಹೌದಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೀಸೋಮೆರಿಕ್ ಎಫೆಕ್ಟ್. ಇದಕ್ಕೆ ಹೆಂಗ್ ಕರಿತೀವಿ ನಾವು? ಪ್ಲಸ್ ಎಫೆಕ್ಟ್ ಅಂತ ಕರಿತೀವಿ ಹೌದಾ. ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಾದ್ರು ಇಲ್ಲಿ ರೆಸೊನೆನ್ಸ್ ಅಲ್ಲಿ ಹೋದ್ವಾ, ನಾವೇನ್ ಕರಿಬಹುದು? ನಾವು ಇದನ್ನ ಕ್ಯಾನ್ ಕಾಲ್ಡ್ ಆಸ್ ಪ್ಲಸ್ ಆರ್ ಎಫೆಕ್ಟ್ ಆಲ್ಸೋ ಹೌದಾ. ಬಟ್ ನಾವು ಇದನ್ನ ರೆಸೊನೆನ್ಸ್ ಅಂತ ಕರಿತೀವಿ, ರೆಸೊನೆನ್ಸ್ ಎಫೆಕ್ಟ್. ಎರಡು ಸೇಮ್ ಹೌದಾ. ಓನ್ಲಿ ಡಿಫರೆನ್ಸ್ ಏನಂತಂದ್ರೆ ಸಪೋಸ್ ಏನಾದ್ರು ಈ ತರ ಕಂಪೌಂಡ್ ಇದ್ರೆ, ಫಾರ್ ಎಕ್ಸಾಂಪಲ್ CH2 ಡಬಲ್ ಬಾಂಡ್ CH2 ಡಬಲ್ ಬಾಂಡ್ CH2 ಹೌದಾ. ಸೊ ಕಾಣಿಸ್ತಾ ಇಲ್ವಾ ನಿಮಗೆ ಕಂಪೌಂಡ್? ಇದನ್ನ ನೋಡಿ, CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH2. This is one compound ಹೌದಾ. and I write one more compound CH2 single bond CH double bond CH OH ಹೌದಾ. ಇವೆರಡು ಕಂಪೌಂಡ್ ನೋಡಿ. ಈ ಕಂಪೌಂಡ್ ಏನಾಗುತ್ತೆ? ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಹೌದಾ. ಕಂಜುಗೇಟೆಡ್ ಡಬಲ್ ಬಾಂಡ್ ಇದೆಯಾ? ಸೊ ಏನಾಗುತ್ತೆ ಇದು ಈ ತರ ರೆಸೊನೆನ್ಸ್ ಆಗುತ್ತೆ. ಇದಕ್ಕೆ ಏನ್ ಕರಿತೀವಿ ನಾವು? ರೆಸೊನೆನ್ಸ್ ಅಂತ ಕರಿತೀವಿ. See this compound, it contains lone pair of electrons, these are given here, these electrons are given here ಹೌದಾ. this is ಮೀಸೋಮೆರಿಕ್ ಎಫೆಕ್ಟ್. ಇದೇನು ಮೀಸೋಮೆರಿಕ್ ಎಫೆಕ್ಟ್, ಇದು ರೆಸೊನೆನ್ಸ್ ಎಫೆಕ್ಟ್ ಹೌದಾ. ಸ್ಲೈಟ್ ಡಿಫರೆನ್ಸ್. ನೆಕ್ಸ್ಟ್ ನೋಡಿ, ನಾವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ನಮ್ಮ ಮಾಲಿಕ್ಯೂಲ್ ಅಲ್ಲಿ ಅರೋಮ್ಯಾಟಿಸಿಟಿ ಇದ್ರೆ ಏನ್ ಮಾಡ್ಬೇಕು? ನಾವು ಇದನ್ನ ನಮ್ಮ ಕಂಪೌಂಡ್ ಏನಾದರೂ ಅರೋಮ್ಯಾಟಿಕ್ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ದೆನ್ ಆಫ್ಟರ್ ಯಾರು ಕೊಡಬೇಕು? ರೆಸೊನೆನ್ಸ್ ಆರ್ ಮೀಸೋಮೆರಿಕ್ ಹೌದಾ. ಆಮೇಲೆ ಯಾರಿಗೆ? ಹೈಪರ್ ಕಾಂಜುಗೇಷನ್. ಆಮೇಲೆ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಹೈಪರ್ ಕಾಂಜುಗೇಷನ್. ಆಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಯಾರಿಗೆ? ಇಂಡಕ್ಟಿವ್. ಲಾಸ್ಟ್ ಯಾರಿಗೆ? ಎಸ್ ಕ್ಯಾರೆಕ್ಟರ್ ಹೌದಾ. ಸೊ ಇದ್ರ ಮೇಲೆ ಒಂದಿಷ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ, ಮಾಲಿಕ್ಯೂಲ್ಗಳನ್ನ ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ ಇದು ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ ಹೌದಾ. ಸೊ ಈಗ ಮಾಲಿಕ್ಯೂಲ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಒನ್ ಬೈ ಒನ್, ಓಕೆನಾ. ಸೊ ಇದು ಏನಾಗುತ್ತೆ ಅಂದ್ರೆ ಒಂದಿಷ್ಟು ನಿಮಗೆ ಜಾಸ್ತಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಫಸ್ಟ್ ಮಾಲಿಕ್ಯೂಲ್ ಬರೀತೀನಿ ನೋಡಿ. ಫಸ್ಟ್ ಮಾಲಿಕ್ಯೂಲ್ so this is our compound. This is our carbocation. This is our carbocation. Idu namdu carbocation. And I will write one more carbocation. Not one more, two more I will write. Okay, and so give the order of stability of these carbocations.
ಗಿವ್ ದಿ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ದೀಸ್ ಕಾರ್ಬೋಕ್ಯಾಟಯನ್ಸ್. ಇದರದ್ದು ಆರ್ಡರ್ ಆಫ್ ಸ್ಟೆಬಿಲಿಟಿಯನ್ನು ಬರಿಬೇಕು. ಹೆಂಗೆ ಬರಿಬೇಕು ನೋಡಿ, ಸಿ ಇದು ಕಾರ್ಬೋಕ್ಯಾಟಯನ್ ಇದೆಯಾ, ಇದ್ರ ಪಕ್ಕದಲ್ಲಿ ಏನಿದೆ ಬೆಂಜಿನ್ ರಿಂಗ್, ಸೈಡ್ ಏನಿದೆ ಬೆಂಜಿನ್ ರಿಂಗ್. ಸೊ ಬೀಯಿಂಗ್ ಪಾಸಿಟಿವ್ಲಿ ಚಾರ್ಜ್ ಕಾರ್ಬನ್ ಇಟ್ ಮೇ ಗೆಟ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಬೆಂಜಿನ್ ರಿಂಗ್. ಹೌದಾ, ಇಲ್ಲಿಂದ ಎಲೆಕ್ಟ್ರಾನ್ ಬರ್ಬೋದಾ, ನೆಕ್ಸ್ಟ್ ಇಲ್ಲಿಂದ ಎಲೆಕ್ಟ್ರಾನ್ ಈ ಥರ ಶಿಫ್ಟ್ ಆಗ್ಬೋದಾ, ಇಲ್ಲಿಂದ ಎಲೆಕ್ಟ್ರಾನ್ ಹೋದ್ರೆ ಇಲ್ಲಿ ಪಾಸಿಟಿವ್ ಬರುತ್ತಾ, ಸೊ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗ್ಬೋದಾ. ಸೊ ಒಂದು ರಿಸೊನೆನ್ಸ್ ಆಯಿತು. ಇನ್ನೊಂದು ಬೆಂಜಿನ್ ಈ ಥರ ಎಲೆಕ್ಟ್ರಾನ್ಸ್ ಕೊಡ್ಬೋದಾ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಈ ಥರ ಹೋಗುತ್ತಾ, ಇಟ್ ವಿಲ್ ಅಂಡರ್ಗೋ ರಿಸೊನೆನ್ಸ್. ಹೌದಾ ಹೌದಾ ಸೊ ಏನಿದೆ ಇಲ್ಲಿ ರಿಸೊನೆನ್ಸ್ ಎಫೆಕ್ಟ್ ಪ್ಲಸ್ ಆರ್ ಎಫೆಕ್ಟ್ ಇಸ್ ದೇರ್. ರಿಸೊನೆನ್ಸ್ ಎಫೆಕ್ಟ್ ಡ್ಯೂ ಟು 3 ಬೆಂಜಿನ್ ರಿಂಗ್ಸ್, 3 ಬೆಂಜಿನ್. ಇದಕ್ಕೆ 3 ಜನ ದೋಸ್ತರು ಅದಾರ, ಇವನು ಎಲೆಕ್ಟ್ರಾನ್ ಕೊಡ್ತಾನ, ಇವನು ಕೊಡ್ತಾನೆ, ಇವನು ಕೊಡ್ತಾನೆ, ಎಲ್ಲರೂ ಸೇರಿ ಎಲೆಕ್ಟ್ರಾನ್ ಕೊಡ್ತಾರ. ಸೊ ಏನಾಗ್ತಿದ್ದು ಸ್ಟೇಬಲ್ ಆಗುತ್ತೆ. ನೆಕ್ಸ್ಟ್ ಕಮ್ ಟು ದಿಸ್ ಕಾರ್ಬೋಕ್ಯಾಟಯನ್ ಕಂಟೈನ್ಸ್ 2 ಫಿನೈಲ್ ರಿಂಗ್ಸ್, 2 ಬೆಂಜಿನ್ ರಿಂಗ್ಸ್. ಹೌದಾ, ಇದು ಎಲೆಕ್ಟ್ರಾನ್ಸ್ ಕೊಡುತ್ತಾ, ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ಬರುತ್ತಾ, ಇಲ್ಲಿ ಪಾಸಿಟಿವ್ ಈ ತರ ಕಂಪನ್ಸೇಟ್ ಮಾಡ್ಕೊತಾ, ಇಲ್ಲಿ ಪಾಸಿಟಿವ್ ಬರುತ್ತಾ, ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗುತ್ತಾ. ಲೈಕ್ ವೈಸ್ ಇಲ್ಲಿ ಈ ಕಡೆ ಬರುತ್ತಾ, ಈ ಕಡೆ ಬರುತ್ತಾ, ಈ ಕಡೆ ಬರುತ್ತಾ. ಹೌದಾ, ಸೊ ಇಲ್ಲಿ ರಿಸೊನೆನ್ಸ್ ಬಿಕಾಸ್ ಆಫ್ 2 ಫಿನೈಲ್ ರಿಂಗ್ಸ್. 2 ಫಿನೈಲ್ ರಿಂಗ್ಗಳು ಏನು ಮಾಡ್ತವೆ, ಇಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡ್ತವೆ. ಹಿಯರ್ it will give electrons like this, like this, like this. ಹೌದಾ, so if I call this as 1, this as 2 and this as 3. so order of stability ಹೆಂಗೆ ಹೇಳ್ಬೋದು ನಾವು, this first compound is more stable than second than third. this is the order of stability. ಅರ್ಥ ಆಯ್ತಾ. ಸೊ ಈ ಥರದ ಕ್ವಶನ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಬರುತ್ತೆ. ಹೌದಾ, ಸೊ ಇನ್ನೊಂದಿಷ್ಟು ಕ್ವಶನ್ಸನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಯು ವಿಲ್ ಗೆಟ್ ದಿ ಕ್ಲಿಯರ್ ಐಡಿಯಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅರ್ಥ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ನೆಕ್ಸ್ಟ್ ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನಿಮಗೆ ಇದು ಈಸಿಲಿ ಗೊತ್ತಾಗ್ಬಿಡುತ್ತೆ. ಸಿ ಮೈ ನೆಕ್ಸ್ಟ್ ಕ್ವಶನ್, ಮೈ ನೆಕ್ಸ್ಟ್ ಕಂಪೌಂಡ್ ಈಸ್ ದಿಸ್ ಒನ್, ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್. This is called as tertiary butyl carbocation, and then after comes CH3C, CH3H. This is secondary carbocation, and CH3, CH2, primary carbocation, ethyl carbocation, and CH3 plus methyl carbocation. So which one is more stable? ಸೊ ಇದರಲ್ಲಿ ಸ್ಟೆಬಿಲಿಟಿನ ಹೆಂಗೆ ಹೇಳ್ಬೋದು ನಾವು, ಸಿ ಇನ್ ದಿಸ್ ಕಂಪೌಂಡ್ ಸ್ಟೆಬಿಲಿಟಿ ಇಸ್ ಗಿವನ್ ಬೈ ಟೂ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಎಫೆಕ್ಟ್. ಫಸ್ಟ್ ಒಂದು ನೋಡಿ, ಇದು ದಿಸ್ ಇಸ್ ಅವರ್ ಕಾರ್ಬೋಕ್ಯಾಟಯನ್, ದಿಸ್ ಇಸ್ ಅವರ್ ಅಲ್ಫಾ ಕಾರ್ಬನ್. ದಿಸ್ ಅಲ್ಫಾ ಕಾರ್ಬನ್ ಕಂಟೈನ್ಸ್ 3 ಹೈಡ್ರೋಜನ್. ಸೊ ಅಲ್ಫಾ ಕಾರ್ಬನ್ ಮೇಲೆ ಹೈಡ್ರೋಜನ್ ಇದೆ ಅಂತ ಏನಾಗುತ್ತೆ, ಇದು ಇಟ್ ವಿಲ್ ಅಂಡರ್ಗೋ ಹೈಪರ್ ಕಾಂಜುಗೇಷನ್. ಏನಾಗುತ್ತೆ ಇದು ಹೈಪರ್ ಕಾಂಜುಗೇಷನ್ ಡ್ಯೂ ಟು 3 alpha hydrogen. Here this is also alpha carbon, so these are also alpha hydrogen, 3 alpha hydrogen. Here also 3 alpha hydrogens. So total here we can observe 3 3 3. So 9 alpha hydrogens are there. Total 9 alpha hydrogens are there. So it will give extensive hyperconjugation, maximum hyperconjugation ಕೊಡುತ್ತಾ. So this carbocation is highly stable. ಹೌದಾ, ಆಕ್ಚುಲಿ ನೋಡಿ ಇದು ಸ್ಟೆಬಿಲಿಟಿಗೆ ಇನ್ನೊಂದು ಎಫೆಕ್ಟ್ ಹೇಳ್ತೀವಿ ನಾವು, ದಟ್ ಈಸ್ ಇಂಡಕ್ಟಿವ್ ಎಫೆಕ್ಟ್. CH3 is an electron donating group. ಹೌದಾ, ಮಿಥೈಲ್ ಗ್ರೂಪ್ ಏನಿದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತಾ, ಇಟ್ ಇಸ್ ಆಲ್ಸೋ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹೌದಾ, ಇವು 3 ಮಿಥೈಲ್ಸ್ ನೀವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಸೊ ಏನ್ ಮಾಡ್ತಾವ ಅಂತಂದ್ರೆ ಇವು ದೇ ವಿಲ್ ಡೊನೇಟ್ ಎಲೆಕ್ಟ್ರಾನ್ ಟು ದಿಸ್ ಕಾರ್ಬೋಕ್ಯಾಟಯನ್. ಈ ಕಾರ್ಬೋಕ್ಯಾಟಯನ್ ಏನ್ ಮಾಡ್ತಾವ, ಎಲೆಕ್ಟ್ರಾನ್ ಗಳನ್ನ ಡೊನೇಟ್ ಮಾಡ್ತಾವ. ಹೌದಾ, ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಬಿಕಮ್ ಸ್ಟೇಬಲ್. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ದ ಆಕ್ಚುಯಲ್ ರೀಸನ್ ಫಾರ್ ದಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ ಇಸ್ ಹೈಪರ್ ಕಾಂಜುಗೇಷನ್. ಬಿಕಾಸ್ ಸೊ ಅಕಾರ್ಡಿಂಗ್ ಟು ಅವರ್ ಆರ್ಮ್ ಇಸ್ ಕಾರ್. ಹೌದಾ, ಅಕಾರ್ಡಿಂಗ್ ಟು ದಟ್ ರೂಲ್ ಏನಾಗಿದೆ ನೋಡಿ ನಮಗೆ. ಸೊ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಇಸ್ ಮೋರ್ ಪ್ರಿಯರ್. ಯು ಶುಡ್ ಕನ್ಸಿಡರ್ ಇಟ್ ಪ್ರಿಯರ್ ಟು ದಿಸ್ ಇಂಡಕ್ಟಿವ್ ಎಫೆಕ್ಟ್. ಇಂಡಕ್ಟಿವ್ ಎಫೆಕ್ಟ್ ಗಿಂತ ಮೊದಲು ಏನ್ ಮಾಡ್ಬೇಕು ನಾವು, ಹೈಪರ್ ಕಾಂಜುಗೇಷನ್ ನ ಕನ್ಸಿಡರ್ ಮಾಡಬೇಕು. ಹೌದಾ, ಸೊ ಯಾರು ಏನೋ ಹೇಳ್ತಾರೆ ಅಂತ ಫಾಲೋ ಮಾಡುವಾಗಿಲ್ಲ. ಸೊ ಶುಡ್ ಫಾಲೋ ದ ಗುಡ್ ಥಿಂಗ್.
or the accurate thing. ಅರ್ಥ ಆಯ್ತಾ ಇದು? So this is stable. ಇದನ್ನ stable ಅಂತ ಬರೆಯೋಣ. Comes here. So now come here. So this is alpha carbon. There are 3 alpha hydrogen. There are also 3 alpha hydrogen. So total 6 alpha hydrogen. Hyperconjugation due to 6 alpha hydrogen. It is also stable, but as compared with this, the stability is somewhat less. ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಕಾಂಪೌಂಡ್ ಸ್ಟೆಬಿಲಿಟಿ ಸ್ವಲ್ಪ ಏನಾಗುತ್ತಾ, ಕಡಿಮೆ ಆಗುತ್ತೆ, ಒಂಚೂರು ಕಡಿಮೆ ಇರುತ್ತೆ. ಯಾಕಂತಂದ್ರೆ ಇಲ್ಲಿ 9 alpha hydrogen ಇದೆ, ಇಲ್ಲಿ ಓನ್ಲಿ 6 alpha hydrogen ಆಗುತ್ತೆ. 6 alpha hydrogen. Here only 3 alpha hydrogen. Hyperconjugation still less. ಹೌದಾ? here 0 alpha hydrogen. ಇಲ್ಲಿ alpha hydrogens ಇಲ್ವೇ ಇಲ್ವಾ? alpha hydrogens ಇಲ್ವೇ ಇಲ್ಲ. ಹೌದಾ? ಇದು ಲೀಸ್ಟ್ ಸ್ಟೇಬಲ್. ಸೊ ಹಂಗಾರೆ ಏನಾಗುತ್ತೆ ನಮಗೆ, ಆರ್ಡರ್ ಆಫ್ ಸ್ಟೆಬಿಲಿಟಿ ಈಸ್ this tertiary carbocation is more stable than this secondary, than primary, than methyl carbocation. ಹೌದಾ? ಇದು tertiary carbocation is more stable than secondary carbocation, which is more stable than primary carbocation, then methyl carbocation. ನಾವು ಏನು ಹೇಳ್ತೀವಿ, 3 degree, 2 degree, 1 degree. It is also 1 degree. This is also 1 degree. Okay, ಅರ್ಥ ಆಯ್ತಾ ಇದು? ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ ಇದನ್ನ. Please note it down. Okay, 1 2 3. ನೆಕ್ಸ್ಟ್ ನೋಡೋಣ, ಒಂದಷ್ಟು ಕಾಂಪೌಂಡ್ ಅನ್ನು ನೋಡೋಣ ಯಾವ ಸ್ಟೇಬಲ್ ಅಂತ ಹೇಳಬೇಕು. ಹೌದಾ? ಸಿ I'm going to write CH3 CH plus CH3 and here the compound is CH3 CH plus OH. Which one is more stable? ಹೌದಾ? ಸೊ ಈಗ ಏನ್ ಮಾಡೋಣ, ಈ ರೂಲ್ ನೆನಪಿರ್ಲಿ. ಆರ್ ಈಸ್ ಕಾರ್. ಓಕೆ, ಈಗ ಚೆಕ್ ಮಾಡೋಣ. ಫಸ್ಟ್ ಏನ್ ಮಾಡಿ, ಅರೋಮ್ಯಾಟಿಕ್ ಇದೆಯಾ? ಇಲ್ಲ. ನೆಕ್ಸ್ಟ್ ರಿಸೊನೆನ್ಸ್ ಇದೆಯಾ ನೋಡಿ, ಚೆಕ್ ಮಾಡಿ. ರಿಸೊನೆನ್ಸ್ ಆರ್ ಮೆಸೊಮೆರಿಕ್. ನೋಡ್ರಿ, ಇಲ್ಲಿ ಎರಡರಲ್ಲಿ ಒಂದನ್ನು ಚೆಕ್ ಮಾಡ್ಬೇಕು ಅಷ್ಟೇ. ಒಂದನ್ನು ಚೆಕ್ ಮಾಡಿದ್ರೆ ಮುಗೀತು, ನೀವು ಎರಡು ಚೆಕ್ ಮಾಡಬಾರ್ದು. ರೆಸೊನೆನ್ಸ್ ಮೆಸೊಮೆರಿಕ್. ಹೌದಾ? ಹಿಯರ್ ದೇರ್ ಇಸ್ ನೋ ರೆಸೊನೆನ್ಸ್. ಇಲ್ಲಿ ಏನಾಗುತ್ತೆ ನೋಡಿ, ಮೆಸೊಮೆರಿಕ್ ಇದೆಯಾ ಇಲ್ಲಿ? ದಿಸ್ ಈಸ್ ಪೈ ಸಿಗ್ಮಾ ಪಾಸಿಟಿವ್ ಚಾರ್ಜ್. ಪೈ ಬಾಂಡ್ ಇದೆ, ಸಿಗ್ಮಾ ಬಾಂಡ್ ಇದೆ, ಪಾಸಿಟಿವ್ ಚಾರ್ಜ್. ಏನಾಗುತ್ತೆ ಇದು? ರೆಸೊನೆನ್ಸ್ ಆಗುತ್ತೆ. ಸೊ ಇಟ್ ವಿಲ್ ಅಂಡರ್ಗೋ resonance. ಓಕೆನಾ? it will give electrons like this. ಹೌದಾ? ಇಲ್ಲಿ ಏನಿದೆ, ಇಲ್ಲಿದು here we can observe plus mesomeric effect. This carbocation is stabilized by plus m effect. ಇಲ್ಲಿ ಏನಾಗುತ್ತೆ ನೋಡಿ, here 3 alpha hydrogen, here also 3 alpha hydrogen. Here this carbocation is stabilized by hyperconjugation. Which effect is major? ಹೌದಾ? ಪ್ರಿಯಾರಿಟಿನ ಫಸ್ಟ್ ಯಾರಿಗೆ ಕೊಡಬೇಕು? ಮೆಸೊಮೆರಿಕ್ ಈಸ್ ಮೋರ್ ಪ್ರಿಯರ್ ದ್ಯಾನ್ ಹೈಪರ್ ಕಾಂಜುಗೇಷನ್. ಹೈಪರ್ ಕಾಂಜುಗೇಷನ್ ಗಿಂತ ಮೆಸೊಮೆರಿಕ್ ಎಫೆಕ್ಟ್ ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಅನ್ನು ಕೊಡಬೇಕು. ಸೊ ದಿಸ್ ಕಾಂಪೌಂಡ್ ಬಿಕಮ್ಸ್ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ದಿಸ್ ಕಾರ್ಬೋಕ್ಯಾಟಯಾನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದಿಸ್ ಒನ್. ಅರ್ಥ ಆಯ್ತು ಯಾಕಂತ? ಕ್ಲಿಯರ್ ಆಯ್ತಾ ಇದು? ಇಸ್ ಇಟ್ ಕ್ಲಿಯರ್? I'll write one more. CH2 plus CH double bond CH2 and here I'm going to write CH3CH CH3. ಹೌದಾ? which is more stable? ಇದರಲ್ಲಿ ಯಾವುದು ಮೋರ್ ಸ್ಟೇಬಲ್ ಆಗುತ್ತೆ ನೋಡಿ, which is more stable. ಹೌದಾ? ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ here there is a resonance. ಇಲ್ಲಿ ಏನಿದೆ? ರೆಸೊನೆನ್ಸ್ ಇದೆ. ಇಲ್ಲಿ once again hyper conjugation. ಇಲ್ಲಿ alpha hydrogen and also we can say plus ion ಇದೆ, hyper conjugation ಇದೆ. ಹೌದಾ? ನಾವು hyper conjugation ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಆರ್ ಆಕ್ಚುಲಿ however ಈ ಎಫೆಕ್ಟ್ ಇದ್ದೇ ಇರುತ್ತೆ, ಏನು ತೊಂದರೆ ಇಲ್ಲ. ಹೌದಾ? ಸೊ because of this resonance effect, this carbocation is more stable than this one according to our rule. So this is more stable than this.
This is more stable than this. ಅರ್ಥ ಆಯ್ತಾ ಇದು? Is it clear? We'll write one more. CH2 CH double bond CH2, here CH3 CH2 CH2 plus. Here in this case which one is more stable? Either first one or second one. ಯಾವ stable ಆಗುತ್ತೆ ನೋಡಿ. So here we can observe resonance effect. ಹೌದಾ? ಪಾಸಿಟಿವ್ resonance effect ಇದೆ. ಇಲ್ಲಿ ಏನಾಗುತ್ತೆ ಇಲ್ಲಿ ಸಿ ಹೈಪರ್ ಕಾಂಜುಗೇಷನ್ ಡ್ಯೂ ಟು 2 alpha hydrogen. ಇಲ್ಲಿ 2 alpha hydrogen ಇಂದ ಹೈಪರ್ ಕಾಂಜುಗೇಷನ್ ಆಗುತ್ತೆ, as well as we can observe plus I effect. ಹೌದಾ? So resonance is more preferred than hyper conjugation. ಈ ಹೈಪರ್ ಕಾಂಜುಗೇಷನ್ ಗಿಂತ ನಾವು ರೆಸೊನೆನ್ಸ್ ಗೆ ಏನು ಮಾಡಬೇಕು, ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಹೈಪರ್ ಕಾಂಜುಗೇಷನ್ ಇದೆ, ಇಲ್ಲಿ ರೆಸೊನೆನ್ಸ್ ಇರುತ್ತೆ. This is stable due to resonance, this is stable due to hyperconjugation. So comparatively this is more stable. The first compound is more stable than second compound due to resonance. Clear ಆಯ್ತಾ? Okay. So ಈ ಪ್ರತಿ ಸಾರಿ ಇಷ್ಟೆಲ್ಲ ಮಾಡೋದಕ್ಕಿಂತ ಏನ್ ಮಾಡ್ಬಿಡೋಣ, ಒಂದು ಶಾರ್ಟ್ಕಟ್ ಆಗಿ ಒಂದು ಆರ್ಡರ್ ಬರೆದ್ಬಿಡೋಣ. ಹೌದಾ? ನಾವು ಯಾವುದೇ ಕಾರ್ಬೋಕ್ಯಾಟಯನ್ ಬಂದ್ರು ಆ ಆರ್ಡರ್ ಏನ್ ಮಾಡ್ಬೇಕು, ನಾವು ಫಾಲೋ ಮಾಡಬೇಕು. Now I am going to write that order. So that order is order of stability of carbocations. ಈ ಕಾರ್ಬೋಕ್ಯಾಟಯನ್ಸ್ ಆರ್ಡರ್ ನ ಬರೆದ್ಬಿಡೋಣ. ಸ್ಟೆಬಿಲಿಟಿ ಆರ್ಡರ್ ಆಫ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯನ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್, ಈ ತರ ಕಾರ್ಬೋಕ್ಯಾಟಯನ್ ಎಲ್ಲಾದ್ರೂ ಕಾಣಿಸಿದ್ರೆ this is called as tricyclopropyl methyl carbocation. ಏನಿದು? tricyclopropyl methyl carbocation, which is extensively stable than all other carbocations. ಎಲ್ಲ ಕಾರ್ಬೋಕ್ಯಾಟಯನ್ ಗಿಂತ ಏನಿದು maximum stable. ಹೌದಾ? So tricyclopropyl methyl carbocation. Then after comes dicyclopropyl methyl carbocation. ಇದು dicyclopropyl methyl carbocation. ನೆಕ್ಸ್ಟ್ ಬರೋದು ಯಾವುದು? CPM ಅಂತ ಕರೀತೀವಿ ನಾವು. ಹೌದಾ? cyclopropyl methyl carbocation. CPM ಅಂತ ಕರೀತೀವಿ. ಹೌದಾ? So it is highly stable than this. Then ಇದರ ನಂತರ ಬರೋದು ಯಾವುದು? This one, PH3C+, ಟ್ರೈಫಿನೈಲ್ ಮಿಥೈಲ್ ಕಾರ್ಬೋಕ್ಯಾಟಯನ್. ನಾವು ಇದನ್ನ PH3 ಅನ್ನ ಹೆಂಗ್ ಬರೆಯೋಣ? ಕರೆಕ್ಟ್ ಆಗಿ ಬರೆದ್ಬಿಡೋಣ ತಗೊಳ್ಳಿ. PH means what? ಬೆಂಜಿನ್ ರಿಂಗ್. PH ಅಂದ್ರೆ ಏನು? ಬೆಂಜಿನ್, ಫಿನೈಲ್ ರಿಂಗ್ ಅಂತ ನಂಗೆ. This is our triphenyl methyl carbocation. Triphenyl methyl carbocation is more stable than diphenyl methyl carbocation. Diphenyl methyl carbocation. ಹೌದಾ? ಟ್ರೈಫಿನೈಲ್ ಮಿಥೈಲ್ ಕಾರ್ಬೋಕ್ಯಾಟಯನ್, ಡೈಫಿನೈಲ್ ಮಿಥೈಲ್ ಕಾರ್ಬೋಕ್ಯಾಟಯನ್. ಇದ್ರ ನಂತರ ಬರೋದು ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಹೌದಾ? ಏನಂತಂದ್ರೆ ನೆಕ್ಸ್ಟ್ ಏನ್ ಬರಬೇಕು? 3 ಬೆಂಜಿನ್ ರಿಂಗ್, 2 ಬೆಂಜಿನ್ ರಿಂಗ್, ನೆಕ್ಸ್ಟ್ 1 ಬೆಂಜಿನ್ ರಿಂಗ್ ಇರೋ ಕಂಪೌಂಡ್ ಡೈರೆಕ್ಟ್ಲಿ ಬರೋದಿಲ್ಲ. ಅದು ಎಲ್ಲಿ ಬರುತ್ತೆ ಅಂದ್ರೆ ಇಟ್ ಕಮ್ಸ್ ಲೇಟರ್. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ಹಿಯರ್ ದಟ್ ಕಮ್ಸ್ CH3 plus this carbocation. ಹೌದಾ? ಸೊ ಈ ಕಾರ್ಬೋಕ್ಯಾಟಯನ್ ಬರೋದು ಯಾವುದು? ದಿಸ್ ಬೆಂಜೈಲ್ ಕಾರ್ಬೋಕ್ಯಾಟಯನ್. ಹೌದಾ? ಬೆಂಜೈಲ್ ಕಾರ್ಬೋಕ್ಯಾಟಯನ್. ನೋಡಿ, ಇದೊಂದು ನೆನ್ಬಿಟ್ಕೊಂಡ್ಬಿಡ್ರಿ.
triphenyl methyl, diphenyl methyl, phenyl methyl or benzyl carbocation. Benzyl carbocation is less stable than tertiary butyl carbocation. Tertiary butyl carbocation ಗಿಂತ ಇದ್ರದ್ದು ಸ್ಟೆಬಿಲಿಟಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ, ಹೌದಾ? ಕಂಪ್ಯಾರಿಟಿವ್ಲಿ ಏನಿದೆ ಅಂತಂದ್ರೆ ಇಟ್ ಈಸ್ ಸಮ್ವಾಟ್ ಮೋರ್ ಸ್ಟೇಬಲ್ ದ್ಯಾನ್ ದಿಸ್. ಸ್ಟೆಬಿಲಿಟಿ ಆರ್ಡರ್ ಹೆಚ್ಚು ಕಡಿಮೆ ಸೇಮ್ ಇದೆ, ಬಟ್ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, 1-4 ಪಾಯಿಂಟ್ ಮಾತ್ರ ಏನಿರುತ್ತೆ ಇದ್ರದ್ದು ಜಾಸ್ತಿ ಇರುತ್ತೆ ಅಷ್ಟೇ, ಹೌದಾ? ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ ದೆನ್ ಕಮ್ಸ್, ಇದರ ನಂತರ ಬರೋದು ಯಾವುದು? CH2 plus CH double bond CH2. This is called as allyl carbocation. This is benzyl carbocation. This is tertiary butyl carbocation. Tertiary butyl carbocation, benzyl carbocation, allyl carbocation. So ಈ allyl carbocation ಆದ ನಂತರ ಬರೋದು ಯಾವುದು? CH3 CH plus CH3. ಸೆಕೆಂಡರಿ ಮಿಥೈಲ್ ಕಾರ್ಬೋಕ್ಯಾಟಯಾನ್. ಯಾವುದು? ಸೆಕೆಂಡರಿ ಮಿಥೈಲ್ ಕಾರ್ಬೋಕ್ಯಾಟಯಾನ್. ನೆಕ್ಸ್ಟ್ ಬರೋದು ಯಾವುದು? ಪ್ರೈಮರಿ CH3 CH2 ಪ್ಲಸ್. ನೆಕ್ಸ್ಟ್ ಯಾವುದು? CH3 ಪ್ಲಸ್ ಮಿಥೈಲ್ ಕಾರ್ಬೋಕ್ಯಾಟಯಾನ್. ಮಿಥೈಲ್ ಕಾರ್ಬೋಕ್ಯಾಟಯಾನ್, ಮಿಥೈಲ್ ಕಾರ್ಬೋಕ್ಯಾಟಯಾನ್. ಆಮೇಲೆ ಬರೋದು ಯಾವುದು? CH2 double bond CH. This is called as vinyl carbocation. Vinyl carbocation. Vinyl means what? The double bond carbon has got positive charge. Vinyl carbocation. Vinyl carbocation ಅಂತ ಕರೀತೀವಿ, ಹೌದಾ? ಸೊ ವಿನೈಲ್ ಕಾರ್ಬೋಕ್ಯಾಟಯಾನ್ ಆದ್ಮೇಲೆ ಬರೋದು ಯಾವುದು? ದಿಸ್ ಫಿನೈಲ್ ಕಾರ್ಬೋಕ್ಯಾಟಯಾನ್ C6H5 ಪ್ಲಸ್. ಫಿನೈಲ್ ಕಾರ್ಬೋಕ್ಯಾಟಯಾನ್ C6H5 ಪ್ಲಸ್ ಫಿನೈಲ್ ಕಾರ್ಬೋಕ್ಯಾಟಯಾನ್, ಹೌದಾ? ಸೊ ಇದಾದ ನಂತರ ಬರೋದು ಯಾವ್ದಂತಂದ್ರೆ ಸಬ್ಸ್ಟಿಟ್ಯೂಟೆಡ್ ಅಲ್ಕೈಲ್, ಸಬ್ಸ್ಟಿಟ್ಯೂಟೆಡ್ ಇದು ಬರುತ್ತೆ, ಯಾವುದು? ಅಲ್ಕೈನ್ಸ್ ಬರುತ್ತೆ, ಹೌದಾ? ಸಬ್ಸ್ಟಿಟ್ಯೂಟೆಡ್ ಅಲ್ಕೈನ್ ಕ್ಯಾಟಯಾನ್ಸ್ ಏನ್ ಬರುತ್ತಲ್ಲ ಅದು ಲಾಸ್ಟಿಗೆ ಬರೋದು, ಅರ್ಥ ಆಯ್ತಾ? ಸೊ ಇಷ್ಟು ಆರ್ಡರ್ ನಿಮಗೆ ನೆನಪಿದ್ರೆ ಸಾಕು, ಯು ಕ್ಯಾನ್ ಕ್ರ್ಯಾಕ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಹೌದಾ? ನೋಡಿ ಜನರಲಿ ಹೇಳ್ತೀನಿ, ಒಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ, ಇಲ್ಲಿ ತನಕ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇವುಗಳನ್ನು ಕೇಳಿಲ್ಲ, ಈ ಮೂರನ್ನು ಕೇಳಿಲ್ಲ, ಎಲ್ಲಿ ತನಕ? CPM ತನಕ ಇವು ಯಾವಾಗಲೂ ಕೇಳಿಲ್ಲ, ಹೌದಾ? ನೆಕ್ಸ್ಟ್ ಏನಾದ್ರು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳಿದ್ದು, ಹೌದಾ? ಇದನ್ನ ಕೇಳಿಲ್ಲ ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇದ್ರ ಸ್ಟೆಬಿಲಿಟಿಗೆ ಒಂದು ಬೇರೆ ರೀಸನ್ ಇದೆ, ಹೌದಾ? ಇದಕ್ಕೆ ಹೆಂಗ್ ಕರಿತೀವಿ ಅಂದ್ರೆ ನಾವು ಇಟ್ ಹ್ಯಾಸ್ ಗಾಟ್ ಹೈ ಆಂಗಲ್ ಸ್ಟ್ರೈನ್. ಹೈ ಆಂಗಲ್ ಸ್ಟ್ರೈನ್, ಇಲ್ಲಿ ಆಂಗಲ್ ಸ್ಟ್ರೈನ್ ಜಾಸ್ತಿ ಇದ್ರು ಏನಾಗ್ತದೆ? ಸ್ಟೇಬಲ್ ಆಗುತ್ತೆ, ಹೌದಾ? ಇದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ನಾವು ಬನಾನಾ ರೆಸೊನೆನ್ಸ್ ಅಂತ ಏನೋ ಕರೀತಾರೆ ಅದಕ್ಕೆ, ಅಥವಾ ಡ್ಯಾನ್ಸಿಂಗ್ ರೆಸೊನೆನ್ಸ್ ಅಂತ ಕರೀತಾರೆ, ಡ್ಯಾನ್ಸಿಂಗ್ ರೆಸೊನೆನ್ಸ್, ಹೌದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಇರುತ್ತಲ್ಲ, ಇಲ್ಲಿ ಕಾರ್ಬನ್ಸ್ ಈ ತರ ಎಲ್ಲ ಬಾಂಡಿಂಗ್ ಆಗಿರುತ್ತಲ್ಲ, ಕಾರ್ಬನ್ಸ್ ಹ್ಯಾಸ್ ಗಾಟ್ ಬಾಂಡಿಂಗ್ ಲೈಕ್ ದಿಸ್, ಹೌದಲ್ಲ? ಕಾರ್ಬನ್ಸ್ ಬಾಂಡ್ ಎಲ್ಲ ಈ ತರ ಇರುತ್ತೆ. ಅಂಡ್ ದಿಸ್ ಈಸ್ CH2 ಬಾಂಡಿಂಗ್ ಇರುತ್ತೆ ಈ ತರ ಇರುತ್ತೆ. ದಿಸ್ ಬಾಂಡ್ ಆಫ್ ಕಾರ್ಬನ್ ಈಸ್ ಓವರ್ಲ್ಯಾಪ್ಡ್ ವಿತ್ ದಿಸ್ ಬಾಂಡ್. ಈ ಕಾರ್ಬನ್ ಬಾಂಡ್ ಏನಾಗಿರುತ್ತೆ ಅಂದ್ರ, ಈ ಕಾರ್ಬನ್ ಬಾಂಡ್ ಏನಿರುತ್ತಲ್ಲ ಅಲ್ಲಿ ಸೈಕಲ್ ಅಲ್ಲಿ, ಅದ್ರ ಜೊತೆ ಏನಾಗಿರ್ತದೆ? ಓವರ್ಲ್ಯಾಪ್ ಆಗಿರುತ್ತೆ, ಹೌದಾ? ಡ್ಯೂ ಟು ದಟ್ ಓವರ್ಲ್ಯಾಪಿಂಗ್ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್, ಹೌದಾ? ಇಲ್ಲ ತರ ಆಗಿರುತ್ತೆ, ಇದು ಏನಾಗಿರುತ್ತೆ? ಇಲ್ಲಿ ಪಾರ್ಶಿಯಲಿ ಓವರ್ಲ್ಯಾಪ್ ಆಗಿರುತ್ತೆ, ಬ್ಯಾಕ್ ಬಾಂಡಿಂಗ್ ಅಂತ ಕರೀತಾರೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಈಸ್ ಹೈಲಿ ಸ್ಟೇಬಲ್. ಇದ್ಯಾಕೆ ಸ್ಟೇಬಲ್ ಆಗುತ್ತೆ ಹೇಳಿ ನೋಡೋಣ. ಇಲ್ಲಿ ಇಲ್ಲಿ ಏನಾಗುತ್ತೆ ನೋಡ್ರಿ, ರೆಸೊನೆನ್ಸ್ ಎಷ್ಟಾಗುತ್ತೆ ಇಲ್ಲಿ? ರೆಸೊನೆನ್ಸ್ ಯು ಕ್ಯಾನ್ ಅಬ್ಸರ್ವ್ ಎಕ್ಸ್ಟೆನ್ಸಿವ್ ರೆಸೊನೆನ್ಸ್, ಮ್ಯಾಕ್ಸಿಮಮ್ ರೆಸೊನೆನ್ಸ್ ಆಗುತ್ತೆ. ರೆಸೊನೆನ್ಸ್ ಡ್ಯೂ ಟು 3 ಫಿನೈಲ್ ರಿಂಗ್, ರೆಸೊನೆನ್ಸ್ ಡ್ಯೂ ಟು 2 ಫಿನೈಲ್ ರಿಂಗ್. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ, 3 + 3 + 3 9 + 1 10 ಏನಾಗುತ್ತೆ? ಇಲ್ಲಿ ಇದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ ಇದೆ. ಇಟ್ ಹ್ಯಾಸ್ ಗಾಟ್ 10 ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ನೋಡಿ, ಹೈಪರ್ ಕಾಂಜುಗೇಷನ್ ಆಗಿರುತ್ತೆ, ಇಲ್ಲಿ ಹೈಪರ್ ಕಾಂಜುಗೇಷನ್ ಆಗುತ್ತೆ, ಹೌದಾ? ಡ್ಯೂ ಟು ಹೈಪರ್ ಕಾಂಜುಗೇಷನ್ ಅಂಡ್ ಇಂಡಕ್ಟಿವ್ ಎಫೆಕ್ಟ್. So this carbon is extensively stabilized as compared with this carbon. ಈ ಕಾರ್ಬನ್ ಕಂಪೇರ್ ಮಾಡಿದ್ರೆ ಈ ಕಾರ್ಬನ್ ಏನಾಗುತ್ತೆ ನಮ್ಗೆ ಮ್ಯಾಕ್ಸಿಮಮ್ ಸ್ಟೆಬಿಲೈಸ್ ಆಗುತ್ತೆ. ಯಾವ ಸಲುವಾಗಿ ಸ್ಟೆಬಿಲೈಸ್ ಆಗುತ್ತಾ? ದಿಸ್ ಈಸ್ ಬಿಕಾಸ್ ಆಫ್ ಹೈಪರ್ ಕಾಂಜುಗೇಷನ್ ಅಂಡ್ ಇಂಡಕ್ಟಿವ್ ಎಫೆಕ್ಟ್. ಇಲ್ಲಿ ಏನಾಗುತ್ತೆ ನೋಡಿ,
here you can have this type of resonance. ಇಲ್ಲಿ ಏನಾಗುತ್ತೆ ನಮಗೆ ರೆಸೊನೆನ್ಸ್ ಎಫೆಕ್ಟ್ ಮಾತ್ರ ಇದೆ, ರೆಸೊನೆನ್ಸ್ ಎಫೆಕ್ಟ್ ಮಾತ್ರ ಇದೆ, ಹೌದಾ? ಸೊ ಅದಕ್ಕಾಗಿ ಏನಾಗ್ತದೆ ಅಂದ್ರೆ ಸ್ಟೆಬಿಲಿಟಿ ಇದಕ್ಕಿಂತ ಒಂಚೂರು ಕಡಿಮೆ ಇರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಆಮೇಲೆ ಬರೋದು ಯಾವುದು? ಅಲೈಲ್ ಕಾರ್ಬೋಕ್ಯಾಟಯನ್. ಅಲೈಲ್ ಕಾರ್ಬೋಕ್ಯಾಟಯನ್ ಅಲ್ಲಿ ಏನಾಗುತ್ತೆ ನೋಡಿ, why it is stable? in allyl carbocation you can have resonance. ಇಲ್ಲಿ ಏನಿದೆ? ರೆಸೊನೆನ್ಸ್ ಇದೆ, ಹೌದಾ? ಆಮೇಲೆ ನೋಡಿ ರೆಸೊನೆನ್ಸ್ ಇದೆ. this carbon also shows plus I effect, that also shows plus I effect. next ಇಲ್ಲಿ ಏನಿದೆ ನೋಡಿ, in this compound you can have 6 alpha hydrogen ಸಲುವಾಗಿ ಏನಾಗುತ್ತೆ ಇದು ಹೈಪರ್ ಕಾಂಜುಗೇಷನ್ ಆಗುತ್ತೆ. ಟೋಟಲ್ ಇಟ್ ಹ್ಯಾಸ್ ಗಾಟ್ 7 ರೆಸೊನೇಟಿಂಗ್ ಸ್ಟ್ರಕ್ಚರ್, 6 ಹೈಪರ್ ಕಾಂಜುಗೇಷನ್ ಪ್ಲಸ್ ಇದೊಂದು ಸ್ಟ್ರಕ್ಚರ್. ಎಷ್ಟಾಯ್ತು? 6 + 1 7, ಹೌದಾ? ಇಲ್ಲಿ 3 + 1 4 ರೆಸೊನೇಟಿಂಗ್ ಸ್ಟ್ರಕ್ಚರ್. ಇಲ್ಲಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಏನೂ ಇರೋದಿಲ್ಲ, ಹೌದಾ? ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಇದಕ್ಕಿಂತ ಇದು ಯಾಕೆ ಅನ್ಸ್ಟೇಬಲ್, ಕಡಿಮೆ ಸ್ಟೇಬಲ್ ಆಗುತ್ತೆ? ದಟ್ ಇಸ್ ಅ ರೀಸನ್. ಏನ್ ರೀಸನ್ ಅಂತಂದ್ರೆ ಹಿಯರ್ this carbon is sp3 hybrid carbon, sp3 hybrid carbon, and here these two carbons are sp2 hybrid carbon. ನೋಡಿ here also the carbons are sp2 hybridized. ಇಲ್ಲಿ ಏನಾಗುತ್ತೆ ಕಾರ್ಬನ್ಸ್ ನಮಗೆ sp2 hybridized ಆಗಿರುತ್ತೆ. ಇಲ್ಲಿ ಬರೀ ನೋಡಿ ಇದು benzene ring. let's imagine this is positive charge ಅನ್ಕೋಣ. this phenyl carbocation is highly unstable. ಯಾಕೆ ಅನ್ಸ್ಟೇಬಲ್ ಆಗುತ್ತೆ ಅಂದ್ರೆ ಇದು ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ದಿಸ್ ಡಬಲ್ ಬಾಂಡ್ ಏನ್ ಕೆಲಸ ಮಾಡುತ್ತಿದ್ದು? ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಮಾಡುತ್ತೆ ಡಬಲ್ ಬಾಂಡ್, ಹೌದಾ? ಸ್ಟಿಲ್ ಇಟ್ ವಿಲ್ ಟ್ರೈ ಟು ವಿಡ್ರಾ ಎಲೆಕ್ಟ್ರಾನ್ ಫ್ರಮ್ ದಿ ಪಾಸಿಟಿವ್ ಚಾರ್ಜ್. ಅದ್ರ ಹತ್ರನೂ ರೊಕ್ಕ ಇಲ್ಲ, ಲಾಸ್ ಆಗೈತಿ ಈಗ, ಹೌದಾ? ಅದ್ರ ಕಡೆಯಿಂದ ಮತ್ತೇನ್ ಮಾಡೋದು ನಾವು? ರೊಕ್ಕನ ಮತ್ತೇನ್ ಮಾಡೋದು? ಅಮೌಂಟ್ ಅನ್ನ, ಮನಿಯನ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ವಿಡ್ರಾ ಮಾಡೋದು. ಏನಾಗುತ್ತೆ ಅವಾಗ? ಇಟ್ ಬಿಕಮ್ಸ್ ಹೈಲಿ ಅನ್ಸ್ಟೇಬಲ್. ಓಕೆ, ಸೊ ಇಟ್ ಇಸ್ ಅನ್ಸ್ಟೇಬಲ್. and last compound R C triple bond C plus. ಇದರ ನಂತರ ಬರೋ ಕಂಪೌಂಡ್ ಇದು, ಇದರ ನಂತರ ಬರುವಂತ ಕಂಪೌಂಡ್ ಇದು R C triple bond C plus. here the carbon is sp hybridized. see, compare the S character. here S character is how much? S character 25%, here 33%, here 50%. as S character increases, electronegativity of carbon increases, ಹೌದಾ? S character ಜಾಸ್ತಿ ಆದ್ರೆ ಏನಾಗುತ್ತೆ ನಮ್ಗೆ? electronegativity ಜಾಸ್ತಿ ಆಗುತ್ತೆ, ಹೌದಾ? and also we know that the positive charge on more electronegative atom is unstable. ನೋಡಿ ಇದು less electronegative, CS3 less electronegative, 25% S character ಇರುತ್ತೆ. ಇದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, 33% S ಕ್ಯಾರೆಕ್ಟರ್. as S ಕ್ಯಾರೆಕ್ಟರ್ increases, electronegativity also increases. ಇದು 50% S ಕ್ಯಾರೆಕ್ಟರ್, ಮೋರ್ ಎಲೆಕ್ಟ್ರೋನೆಗೆಟಿವ್, ಹೌದಾ? ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಸೊ ಇಟ್ ಈಸ್ ಅನ್ಸ್ಟೇಬಲ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಪ್ಲೀಸ್ ಮೇಕ್ ಅ ಬ್ಯೂಟಿಫುಲ್ ನೋಟ್ ಆಫ್ ದಿಸ್, ಹೌದಾ? ಮಸ್ತ್ ಒಂದು ನೋಟ್ಸ್ ಬರ್ಕೊಂಡ್ಬಿಡ್ರಿ ಇದ್ರದ್ದು. ನೆಕ್ಸ್ಟ್ ಏನ್ ನೋಡೋಣ, ಇದ್ರ ಬೇಸ್ ಮೇಲೆ ಈಗ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬೇಗ ಬೇಗ ಬರ್ಕೋಬೇಕು. Okay, I think it's over. Okay. Right. ಈಗ ಏನು ಮಾಡೋಣ? ಇಷ್ಟು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣ. We'll solve the some questions. First I am going to write this compound. ಈ compound ಅನ್ನು ಬರೀತೀನಿ ನೋಡಿ ಇಲ್ಲಿ. The compound is CH3 CH2 CH, CH3 CH2 CH. next CH2 plus CH double bond CH2, then CH3C CH3 CH3 plus. So this is compound number 1, compound number 2, compound number 3. Carry
ಆರ್ಡರ್ನ ಹೇಳ್ಬೇಕು ಬೇಗ ಬೇಗ. ವಿಡಿಯೋನ ಪಾಸ್ ಮಾಡ್ರಿ, ನೀವೇ ಸಾಲ್ವ್ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ ಇದನ್ನ. ಹೌದಾ? ವಿಚ್ ಇಸ್ ಮೋರ್ ಸ್ಟೇಬಲ್? ಚೆಕ್ ಮಾಡ್ತಾ ಹೋಗೋಣ, ಎಫೆಕ್ಟ್ ಗಳನ್ನ ಚೆಕ್ ಮಾಡ್ತಾ ಹೋಗೋಣ. ವಾಟ್ ಇಸ್ ದಿಸ್? ದಿಸ್ ಈಸ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್ and this is allyl carbocation and this is tertiary butyl carbocation. Tertiary butyl carbocation. The tertiary butyl carbocation is highly stable. So this is highly stable. So then this one yaudu allyl carbocation kinta ಏನಿರುತ್ತದು tertiary butyl ಏನಿರುತ್ತಾ maximum stable ಇರುತ್ತಾ. tertiary butyl allyl ಕಿಂತ stable ಇರುತ್ತೆ. ಹೌದಾ? here plus m effect ಇರುತ್ತಾ and this last one ಅವಾಗ ಆರ್ಡರ್ ಬರ್ದಿದ್ದಲ್ಲ ಬೇಸ್ಡ್ ಆನ್ ದಟ್. ಹೌದಾ? ದಿಸ್ ಇಸ್ ಟರ್ಷಿಯರಿ ಬ್ಯುಟೈಲ್ ಕಾರ್ಬೋಕ್ಯಾಟಯಾನ್. ಇಲ್ಲಿ ಏನಾಗುತ್ತೆ 9 ಆಲ್ಫಾ ಹೈಡ್ರೋಜನ್ಸ್ ಹೈಪರ್ ಕಾಂಜುಗೇಷನ್. ಹಿಯರ್ ಮೆಸೋಮೆರಿಕ್ ಆಗುತ್ತಾ. ಹಿಯರ್ 2 ಆಲ್ಫಾ ಹೈಡ್ರೋಜನ್ ಮೆಸೋಮೆರಿಕ್ ಪ್ಲಸ್ ಇಂಡಕ್ಟಿವ್. ಹಿಯರ್ ಆಲ್ಸೋ ಪ್ಲಸ್ ಇಂಡಕ್ಟಿವ್. ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ದಿಸ್ ಈಸ್ ಒನ್ ಎಕ್ಸೆಪ್ಷನ್, ನೆನಪಿರ್ಲಿ. ಹೌದಾ? ಇದೊಂದು ನೆನಪಿರ್ಲಿ. ದಿಸ್ ಟರ್ಷಿಯರಿ ಬ್ಯುಟೈಲ್ ಕಾರ್ಬೋಕ್ಯಾಟಯಾನ್ is highly stable than allyl carbocation as well as benzyl carbocation. benzyl carbocation ಮತ್ತು allyl carbocation ಗಿಂತ ಟರ್ಷಿಯರಿ ಬ್ಯುಟೈಲ್ ಕಾರ್ಬೋಕ್ಯಾಟಯಾನ್ ಇರುತ್ತಾ ಮೋರ್ ಸ್ಟೇಬಲ್ ಇರುತ್ತಾ. ಪ್ಲೀಸ್ ರಿಮೆಂಬರ್. ಹೌದಾ? ಒಂದಿಷ್ಟು ಬುಕ್ಸ್ ಅಲ್ಲಿ ನೋಡಿದೀನಿ ನಾನು, ಇವೆಲ್ಲ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ಟರ್ಷಿಯರಿ ಬ್ಯುಟೈಲ್ ಕಾರ್ಬೋಕ್ಯಾಟಯಾನ್ ಇದಕ್ಕಿಂತ ಕಡಿಮೆ ಅಂತ ಕೊಟ್ಟಿರ್ತಾರೆ. ದಟ್ ಈಸ್ ರಾಂಗ್. ಪ್ಲೀಸ್ ರಿಮೆಂಬರ್. ಓಕೆನಾ? So the order of stability is like this. Third is greater than second than first one. Okay? The next compound. I will write one more question. The question is this is our question. This is the first compound and this is the second compound. And the third one is this compound. So the 1, 2, 3. How to solve this? The what is the must the compound? So ಇಲ್ಲಿ ನೋಡ್ರಿ ಇದ ಹೆಂಗ್ ಸಾಲ್ವ್ ಮಾಡ್ಬೇಕಂತಂದ್ರೆ ಇದನ್ನ here pi bond sigma bond positive charge. So here we can observe ಮೆಸೋಮೆರಿಕ್ ಎಫೆಕ್ಟ್. ಏನಾಗುತ್ತೆ ಇಲ್ಲಿ? ಇದು ಮೆಸೋಮೆರಿಕ್ ಎಫೆಕ್ಟ್ ಆಗುತ್ತೆ. ಹೌದಾ? ಹಿಯರ್ ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್ ಮೆಸೋಮೆರಿಕ್ ಎಫೆಕ್ಟ್ ಪ್ಲಸ್ ಎಮ್ ಎಫೆಕ್ಟ್. ಹಿಯರ್ ಇಂಡಕ್ಟಿವ್ ಎಫೆಕ್ಟ್. ಹಿಯರ್ ಓನ್ಲಿ ಪ್ಲಸ್ ಐ ಎಫೆಕ್ಟ್ and there are two hydrogens and 4 alpha hydrogens are there, so it will cause hyperconjugation also. Here causes hyperconjugation also. Here also it causes hyperconjugation. Here also it causes inductive as well as hyperconjugation. And one more thing, double bond ಇದೆ ಏನು ಕೆಲಸ ಮಾಡುತ್ತೆ ಹೇಳಿದ್ದು? This double bond also causes minus m effect. Sorry, minus I effect. Double bond ಏನು ಕೆಲಸ ಮಾಡುತ್ತಾ? minus I effect ಅನ್ನು ಮಾಡುತ್ತಾ. ಹೌದಾ? ಇಲ್ಲಿ ಪ್ಲಸ್ m ಇದೆ, ಇಲ್ಲಿ ಪ್ಲಸ್ m ಇದೆ, ಇಲ್ಲಿ ಹೈಪರ್ ಕಾಂಜುಗೇಷನ್ ಇದೆ. ಓಕೆ, ನೆಕ್ಸ್ಟ್ ಇದರದು ಆರ್ಡರ್ ಎಷ್ಟಿದೆ ನೋಡ್ರಿ ಇದು. ದಿಸ್ ಈಸ್ 3 ಡಿಗ್ರಿ ಟರ್ಷರಿ and this is 2 degree. It is also 2 degree. So ಈಗ ಒಂದು ಕ್ಲಿಯರ್ ಪಿಕ್ಚರ್ ಬಂತು. 3 degree carbocation is more stable. However, first is more stable. Compound number 1 is more stable. ಅರ್ಥ ಆಯ್ತು? Compound number 1 is more stable. Next ಇಲ್ಲಿ ಕಾಂಪಿಟೇಷನ್ ಇದೆ. ಹೌದಾ? ಇದರಲ್ಲಿ ಯಾವುದು ಮೋಸ್ಟ್ ಸ್ಟೇಬಲ್ ಆಗುತ್ತೆ? This compound is 2 degree with resonance. 2 degree with resonance or mesomeric. 2 degree with resonance. Here it is 2 degree with hyperconjugation. ಹೌದಾ? ಸೊ ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು ನಾವು? ಎಸ್, ವೆರಿ ಗುಡ್. ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು? ರೆಸೊನೆನ್ಸ್ ಗೆ. ಸೊ ಸೆಕೆಂಡ್ ಒನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಥರ್ಡ್ ಒನ್. ದಿಸ್ ಇಸ್ ದ ಆರ್ಡರ್. ಫಸ್ಟ್ ಒನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡ್ ದ್ಯಾನ್ ಥರ್ಡ್. ಕ್ಲಿಯರ್ ಆಯ್ತಾ ಇದು? ಇಸ್ ಇಟ್ ಕ್ಲಿಯರ್? ಹೌದಾ? ಓಕೆ, ನೆಕ್ಸ್ಟ್ ಕಂಪೌಂಡ್ ಅನ್ನು ನೋಡೋಣ. ವಿ ವಿಲ್ ಸಾಲ್ವ್ ನೆಕ್ಸ್ಟ್ ಕಂಪೌಂಡ್. The next compound is CH2 plus CH2 CH3
CH2, CH3, CH plus NH2. This is 1, this is 2. ಬೇಗ ಬೇಗ ನೆಕ್ಸ್ಟ್ ಇನ್ನೊಂದು ಕಂಪೌಂಡ್ ಬರೀತೀನಿ, ಇದನ್ನು ಸಾಲ್ವ್ ಮಾಡಿ ಆಮೇಲೆ ಇನ್ನೊಂದು ಕಂಪೌಂಡನ್ನು ಬರೆಯೋಣ. ಓಕೆ, ಸಾಲ್ವ್ ಮಾಡೋಣ. ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಿ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಕಮ್ ಟು ದಿಸ್ ಕಂಪೌಂಡ್. ಹಿಯರ್ ಹೈಪರ್ ಕಾಂಜುಗೇಷನ್ ಡ್ಯೂ ಟು 2 alpha hydrogen. 2 alpha hydrogen ಇದೆ, ಇಲ್ಲಿ ಹೈಪರ್ ಕಾಂಜುಗೇಷನ್ ಆಗುತ್ತೆ, ಹೌದಾ? ಅಂಡ್ ಆಲ್ಸೋ ಇಟ್ ಕಾಸಸ್ ಪ್ಲಸ್ ಐ ಎಫೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಹಿಯರ್ nitrogen contains lone pair of electrons, it can give lone pair of electrons, so it causes plus m effect, mesomeric effect ಅಂತ, ಹೌದಾ? ಸೊ ನೋಡಿ, ಆರ್ಡರ್ ಏನಿದೆ, mesomeric is greater than hyperconjugation. Clear? So this is more stable than this. Second carbocation is more stable than first one due to what? Due to mesomeric effect. Due to mesomeric effect. ಹೌದಾ? ನೆಕ್ಸ್ಟ್ ಏನು ಮಾಡೋಣ ಈಗ, JEE 2013 ಅಲ್ಲಿ ಕೇಳಿರೋ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಸೊ ಇಟ್ ಇಸ್ ಆಸ್ಕ್ಡ್ ಇನ್ JEE 2013 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ, ಹೌದಾ? ಸೊ ದಟ್ ಕಂಪೌಂಡ್ ಈಸ್ CH2 CH double bond CH2. This is compound number 1, and CH2 plus CH2 CH3, and third one compound number 3. This is benzyl carbocation. So that, so how to solve this? How to solve this? This is 1, this is 2, this is 3. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ, this is CH2 plus, CH2 plus. This is allyl carbocation, this is primary carbocation, this is benzyl carbocation, benzyl carbocation. ಹೌದಾ? ಇದು primary, ಇದು allyl, ಇದು benzyl. ಆರ್ಡರ್ ಅಕಾರ್ಡಿಂಗ್ ಟು ಆರ್ಡರ್ ನಾವು ಪಟಾಪಟ್ ಹೇಳಬಹುದು, ಅದು ಯಾಕಂತ ಹೇಳ್ತೀನಿ ನೋಡ್ರಿ. ಸಿ ಹಿಯರ್ ದಿಸ್ ಕಂಪೌಂಡ್ ಕ್ಯಾನ್ ಅಂಡರ್ಗೋ ರೆಸೊನೆನ್ಸ್ ಎಫೆಕ್ಟ್. ಇಲ್ಲಿ ಏನಾಗುತ್ತೆ, ರೆಸೊನೆನ್ಸ್ ಆಗುತ್ತೆ. ದಿಸ್ ಕಂಪೌಂಡ್ ಹ್ಯಾಸ್ ಗಾಟ್ ರೆಸೊನೆನ್ಸ್, ಹೌದಾ? ಈ ಕಂಪೌಂಡ್ ಅಲ್ಲಿ ಏನಾಗುತ್ತೆ ನೋಡಿ, ಇಟ್ ಹ್ಯಾಸ್ ಗಾಟ್ ಹೈಪರ್ ಕಾಂಜುಗೇಷನ್ ಡ್ಯೂ ಟು 2 alpha hydrogen. Hyper conjugation due to 2 alpha hydrogen, as well as it has got plus I effect. Plus I effect. ಈ ಕಂಪೌಂಡ್ ಬಂದ್ರೆ here it has got hyper conjugation. once again ಮತ್ತೆ ಏನಾಗುತ್ತೆ, ಸಾರಿ, ಯಾವುದು, mesomeric resonance ಆಯ್ತಾ ಇಲ್ಲಿ, here also resonance. hyper conjugation ಇದೆ, ಎರಡು ಕಡೆ resonance ಇದೆ, ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು ನಾವು? resonance. resonance should have higher preference, ಹೌದಾ? ಸೊ ಲಾಸ್ಟ್ ಏನಾಗುತ್ತೆ ಅಂತಂದ್ರೆ, ನಮ್ಮ ಕಂಪೌಂಡ್ ಏನು, ಕಂಪೌಂಡ್ 2 ಹ್ಯಾಸ್ ಗಾಟ್ ಲೀಸ್ಟ್ ಸ್ಟೆಬಿಲಿಟಿ, ಹೌದಾ? ಈಗ ಏನ್ ಮಾಡೋಣ, ಕಂಪೌಂಡ್ 1 ಮತ್ತು ಕಂಪೌಂಡ್ 3 ಅನ್ನ ಕಂಪೇರ್ ಮಾಡೋಣ. ಲೆಟ್ಸ್ ಕಂಪೇರ್ ಕಂಪೌಂಡ್ 1 ವಿತ್ ಕಂಪೌಂಡ್ 3. ಇಟ್ ಹ್ಯಾಸ್ ಗಾಟ್ ಓನ್ಲಿ 1 ಸ್ಟೆಪ್ ರೆಸೊನೆನ್ಸ್, ಇಟ್ ಹ್ಯಾಸ್ ಗಾಟ್ 3 ಸ್ಟೆಪ್ ರೆಸೊನೆನ್ಸ್. ಸೊ ಹೈಯರ್ ದ ಗ್ರೇಟರ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್, ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಎಷ್ಟು ರೆಸೊನೆನ್ಸ್ ಸ್ಟ್ರಕ್ಚರ್ ಜಾಸ್ತಿ ಆಗುತ್ತಲ್ಲ, ಆ ಸ್ಟೆಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ಸ್ ಇಟ್, ಹೌದಾ? ಸೊ ಕಂಪೌಂಡ್ ನಂಬರ್ 3 ಈಸ್ ಮ್ಯಾಕ್ಸಿಮಮ್ ಸ್ಟೇಬಲ್, ಮೋರ್ ಸ್ಟೇಬಲ್. So compound number 3 is more stable than compound number 1, which is more stable than compound number 2. ಗೊತ್ತಾಯ್ತಾ ಇದು? Okay, clear? Okay, note this down quick. Go for next. Next question solve ಮಾಡೋಣ. Our next question is JEE 2005 question. JEE 2005 question paper ಇಂದ ಬಂದಿರೋ question ಇದು, ಹೌದಾ? So the question is CH3 CH2 plus CH3 CH2 plus CH3 plus CH3 C CH3 H plus
and fourth one ile bariyona. I will write fourth one here. CH3 CH plus CH3. This is compound number 1, compound number 2, compound number 3, compound number 4. Okay? So which is most stable carbocation? Which is most stable carbocation? ನೋಡೋಣ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. Okay. This is primary. This is methyl carbocation. So methyl carbocation is least stable. ಎಲ್ಲಕ್ಕಿಂತ least stable ಯಾವುದು? methyl carbocation. So ಲಾಸ್ಟ್ ಗೆ ಏನು ಬರೆದ್ಬಿಡೋಣ? methyl carbocation ಬರೆದ್ಬಿಡೋಣ. ಹೌದಾ? ಏನು ಉಳಿತು? 1 3 and 4. Let's compare 1 3 and 4. Here hyperconjugation due to 3 alpha hydrogen. Hyperconjugation due to 3 alpha hydrogen. Here hyperconjugation due to 6 alpha hydrogen. ಹೌದಾ ನೋಡಿ ಇಲ್ಲಿ 3 plus 3 ಇಲ್ಲಿ 3 hydrogens ಇದೆ, ಇಲ್ಲಿ 3 hydrogen, ಇವೆರಡು ಏನು alpha carbons. Hyperconjugation due to 6 alpha hydrogen. Here also hyperconjugation due to 6 alpha hydrogen. ಎರಡು ಮಾಲಿಕ್ಯೂಲ್ ಒಂದೇ ಅಲ್ವಾ ಇದು? wait a minute. Sorry, third one ಇದು CH3 ಇದೆ. Sorry. Okay, hyperconjugation due to 3 plus 3 plus 3 9 alpha hydrogen. 6 ಅಲ್ಲ 9 alpha hydrogen. ಹೌದಾ? ಇಲ್ಲಿ hyperconjugation ಎಷ್ಟಾಗುತ್ತೆ ನೋಡಿ? Hyperconjugation due to 6 alpha hydrogen. 6 alpha hydrogen. ಇಲ್ಲಿ hyperconjugation ಇದೆ, ಇದು hyperconjugation ಇದೆ, ಇದು hyperconjugation. Just hyperconjugation ಕಂಪೇರ್ ಮಾಡಿದ್ರೆ ಸಾಕು, will get the answer. ಹೌದಾ? ಮತ್ತೆ ಆಮೇಲೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಮತ್ತೆ ಇಂಡಕ್ಟಿವ್ ಎಫೆಕ್ಟ್ ಚೆಕ್ ಮಾಡಿ, ಅದು ಚೆಕ್ ಮಾಡಿ no need. 3 9 6. Here it has got a maximum hyperconjugation. So compound number 3 is more stable than compound number 4, than 1, than 2. So this is our answer. 3 4 1 2. 3 4 1 2. Clear? Okay. Next, I will write one more. ಬೇಗ ನೋಟ್ ಮಾಡ್ಕೊಳ್ಳಿ ಇದನ್ನ. Okay, now I'll write one more compound. NEET 2018 question paper. ನೋಡಿ ಇದು NEET 2018 question paper ಅಲ್ಲಿ ಬಂದಿರೋ question. NEET 2018, which is most stable carbocation. Which is most stable carbocation. Yeah, I'm going to write here that the carbocations are like this. Here they have got positive charge here, hydrogen, and one more group Y attached here. This bonded with NO2. This is compound number 1, and the second compound is like this. This is NO2, Y and hydrogen. The positive charge is here. This is compound number 2, and the compound number 3 is like this. This is NO2. Here YH. The compound number 4. That is positive charge. NO2. Double bond. Here one more double bond. Hydrogen and Y. Okay. So this is our question. How to solve this? ನೋಡ್ರಿ ಮಸ್ತ್ ಇದೆ ಕ್ವಶನ್ ಇದು. ಹೆಂಗ್ ಸಾಲ್ವ್ ಮಾಡಬೇಕು ಚೆಕ್ ಮಾಡಿ. Y is a electrophile. Y ಅಂದ್ರೆ ಇದೊಂದು electrophile. ಬೆಂಜಿನ್ ರಿಂಗ್ ಈ ತರ ಇರುತ್ತಾ? It is our benzene ring. ಇಲ್ಲಿ NO2 ಗ್ರೂಪ್ ಇದೆ ಅಂತ ಅನ್ಕೊಳ್ಳೋಣ. ಇದು ನಮ್ಮ ಬೆಂಜಿನ್ ರಿಂಗ್. ಇದರ ಮೇಲೆ ಏನಾಗಿದೆ ಒಂದು
ಎಲೆಕ್ಟ್ರೋಫೈಲ್ Y ಅನ್ನೋದು ಏನ್ ಮಾಡಿದೆ, ಒಂದು ಬಂದು ಅಟ್ಯಾಕ್ ಆಗಿದೆ ಇಲ್ಲಿ, ಹೌದಾ? ಸೊ ಏನ್ ಬರುತ್ತೆ ನೋಡಿ ನಮಗೆ, ವಿಲ್ ಹ್ಯಾವ್ ಸ್ಟ್ರಕ್ಚರ್ ಲೈಕ್ ದಿಸ್, NO2, ಹೌದಾ? ಇಲ್ಲಿ ಪ್ಲಸ್ ಬಂತು, ಹೌದಾ? ಇಲ್ಲಿ Y ಮತ್ತು ಹೈಡ್ರೋಜನ್ಸ್ ಇರುತ್ತೆ, ಇಲ್ಲಿ ಡಬಲ್ ಬಾಂಡ್, ಹೌದಾ? ಸೊ ಇದೇ ಕಂಪೌಂಡ್, ಇದೇ ತರ ಕಂಪೌಂಡ್ ನಾವು ಇಲ್ಲಿ ಬರೆದಿದ್ದೀವಿ. ಕ್ಯಾನ್ ಯು ಸಿ ಐಡಿಯಾ ಬಂತ ಹೆಂಗ್ ಬರುತ್ತೆ ಅಂತ ಹೇಳಿ? ಓಕೆ, ಸೊ ಈಗ ಏನ್ ಚೆಕ್ ಮಾಡೋಣ ಅಂತಂದ್ರೆ, ಲೆಟ್ ಅಸ್ ಚೆಕ್ ಔಟ್ ಸ್ಟೆಬಿಲಿಟಿ ಆಫ್ ದಿಸ್ ಕಂಪೌಂಡ್. ನೋಡಿ, ಇನ್ನೊಂದು ನೆನಪಿರಲಿ, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡೋಣ ಇದ್ರದ್ದು. Y is a electrophile. So electrophile attack on this benzene ring. Where it prepare to attack? Electrophile benzene ring ಮೇಲೆ ಎಲ್ಲಿ ಅಟ್ಯಾಕ್ ಮಾಡಿ ಟ್ರೈ ಮಾಡುತ್ತಾ? On this nitrobenzene, especially on nitrobenzene. Electrophile ಅಂದ್ರೆ ಏನು? Which need electron. ಅದಕ್ಕೆ ಎಲೆಕ್ಟ್ರಾನ್ ಬೇಕಾಗಿರುತ್ತೆ, ಹೌದಾ? ಎಲೆಕ್ಟ್ರಾನ್ ಯಾರ ಕಡೆ ಜಾಸ್ತಿ ಇರುತ್ತಲ್ಲ ಅವ್ರ ಕಡೆ ಎಲೆಕ್ಟ್ರಾನ್ ತಗೋಬೇಕು ಅದು, ಹೌದಾ? ಈ ಎಲೆಕ್ಟ್ರಾನ್ ಯಾರ ಕಡೆ, ಯಾರ ಹತ್ರ ಜಾಸ್ತಿ ಇದೆ ನೋಡಿ, ನೈಟ್ರೋ ಗ್ರೂಪ್ ಏನ್ ಮಾಡುತ್ತಾ? ಇಟ್ಸ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. NO2 is an electron withdrawing group. So this nitro group will withdraw electron from ortho position as well as meta position. ಯಾರಿಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತದ್ದು? ಆರ್ಥೋ ಪೊಸಿಷನ್ ಮತ್ತು ಮೆಟಾ ಪೊಸಿಷನ್ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತಾ. ಸೊ ನಾವು ಏನ್ ಮಾಡಿರೋಣ ಅವನಿಗೆ, ಅಕಾರ್ಡಿಂಗ್ ಟು ಥಿಯರಿ, ಸೊ ವಿಲ್ ಹ್ಯಾವ್ ಕಂಪೌಂಡ್ ಲೈಕ್ ದಿಸ್, ಈ ತರ ಕಂಪೌಂಡ್ ಬರುತ್ತೆ ಅನ್ಕೋತೀವಿ. ಅರ್ಥ ಆಯ್ತಾ? ಈ ಎಲೆಕ್ಟ್ರೋಫೈಲ್ ಯಾರನ್ನ ಅಟ್ಯಾಕ್ ಮಾಡಬೇಕು? ಇಟ್ ಶುಡ್ ಅಟ್ಯಾಕ್ ಆನ್ ಮೆಟಾ ಪೊಸಿಷನ್. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸಿ ಎಲೆಕ್ಟ್ರೋಫೈಲ್ ಮೆಟಾ ಪೊಸಿಷನ್ ಇದ್ದರೆ ಏನಾಗುತ್ತೆ, ಇದು ಸಮ್ವಾಟ್ ಸ್ಟೇಬಲ್ ಆಗುತ್ತೆ, ಹೌದಾ? ಇಫ್ ಎಲೆಕ್ಟ್ರೋಫೈಲ್ ಇಸ್ ಪ್ರೆಸೆಂಟ್ ಅಟ್ ದಿಸ್ ಪೊಸಿಷನ್, ಪ್ಯಾರಾ ಆರ್ ಆರ್ಥೋ ಪೊಸಿಷನ್, ಇಟ್ ಈಸ್ ಅನ್ಸ್ಟೇಬಲ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಈಗ ಏನ್ ಮಾಡೋಣ, ಇದ್ರದ್ದು ಸ್ಟೆಬಿಲಿಟಿಯನ್ನ ಚೆಕ್ ಮಾಡ್ತಾ ಹೋಗೋಣ. Let us check out the stability of these compounds. ಈ ಕಂಪೌಂಡ್ ಸ್ಟೆಬಿಲಿಟಿಯನ್ನ ಚೆಕ್ ಮಾಡೋಣ. ಫಸ್ಟ್ ಕಂಪೌಂಡ್ ನೋಡಿ, ಫಸ್ಟ್ ಇವೆರಡು ಕಂಪೌಂಡ್ ಹೇಳ್ತೀನಿ ನಾನು. ನೈಟ್ರೋಜನ್ ಈಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಮ್ಯಾಕ್ಸಿಮಮ್ ವಿಡ್ರಾ ಮಾಡ್ಕೋದು. ನೈಟ್ರೋಜನ್ ಏನ್ ಮಾಡುತ್ತೆ ಅಂದ್ರೆ, NO2 ಗ್ರೂಪ್ ಏನ್ ಮಾಡುತ್ತಾ, ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಜೋರ್ ಲಗಾಕೆ ಹೈಸ ತನ್ನ ಕಡೆ ಎಳ್ಕೊಂಡ್ಬಿಡುತ್ತೆ, ಹೌದಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ವಿಡ್ರಾನ್ ಫ್ರಮ್ ಬೈ ದಿಸ್ NO2 ಗ್ರೂಪ್. ಆಲ್ರೆಡಿ ಕಾರ್ಬನ್ ಮೇಲೆ ಪಾಸಿಟಿವ್ ಇದೆ, ಸಿಕ್ಕಾಪಟ್ಟೆ ರೊಕ್ಕ ಲಾಸ್ ಆಗಿರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಕಡೆ ಮತ್ತಷ್ಟು ರೊಕ್ಕನ ಲಾಸ್ ಮಾಡ್ತಾರೆ. ಸೊ ಇಟ್ ಬಿಕಮ್ಸ್ ಹೈಲಿ ಅನ್ಸ್ಟೇಬಲ್. ನೋಡಿ, ದ ಕಾರ್ಬನ್ ವಿಚ್ ಕಂಟೈನ್ಸ್ NO2 group and positive charge, it is highly unstable. So these two compounds are highly unstable. You more stable ಆಗ ಚಾನ್ಸ್ ಇಲ್ಲ. ಸೊ ಆಪ್ಷನ್ 3, ಆಪ್ಷನ್ 4 ರಾಂಗ್ ಆನ್ಸರ್ಸ್. ಎಲಿಮಿನೇಷನ್ ಮೆಥಡ್, ಹೌದಾ? ಆಪ್ಷನ್ 3, ಆಪ್ಷನ್ 4 ರಾಂಗ್. ಡೆಫಿನೆಟ್ಲಿ ಇದು ಆನ್ಸರ್ ಆಗ ಚಾನ್ಸೇ ಇಲ್ಲ. 50-50 ಚಾನ್ಸ್ ಎಲ್ಲಿರುತ್ತಾ? ಇಲ್ಲಿ ಇರುತ್ತೆ. ಇಲ್ಲಿ 50-50 ಚಾನ್ಸ್ ಇರುತ್ತೆ, ಹೌದಾ? ಈಗ ನೋಡಿ, ಲೆಟ್ ಅಸ್ ಕಂಪೇರ್ ದೀಸ್ ಟು. ಇವೆರಡು ಕಂಪೌಂಡ್ ಗಳನ್ನ ಏನ್ ಮಾಡೋಣ, ಈಗ ಕಂಪೇರ್ ಮಾಡೋಣ, ಹೌದಾ? ಹಿಯರ್ ಇನ್ ದಿಸ್ ಗ್ರೂಪ್, ಇನ್ ದಿಸ್ ಸ್ಟ್ರಕ್ಚರ್, our electrophile is present at the para position. Para position. Para position. Is it stable? Electrophile ಎಲ್ಲಿ ಸ್ಟೇಬಲ್ ಆಗುತ್ತೆ? Only when it is present at the meta position. ಯಾಕಂದ್ರೆ NO2 ಗ್ರೂಪ್ ಏನಿದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಂಡಿರುತ್ತೆ. ಪ್ಯಾರಾ ಪೊಸಿಷನ್ ಎಲೆಕ್ಟ್ರಾನ್ಸ್ ಇರೋದೇ ಇಲ್ಲ, ಹೌದಾ? ಸೊ ಅದಕ್ಕೆ ಏನಾಗುತ್ತೆ, ಇದು ಆ ತರ ಆಗುತ್ತೆ. ಒನ್ ಮೋರ್ ಥಿಂಗ್, ಇಲ್ಲಿ ರೆಸೊನೆನ್ಸ್ ನೋಡಬಹುದು ನಾವು. You can see the resonance like this, ಹೌದಾ? If these two electron comes here, what happens? ಈ ಕಂಪೌಂಡ್ ಏನಾಗುತ್ತೆ ನೋಡಿ, this compound becomes like this. NO2 ಡಬಲ್ ಬಾಂಡ್ ಇಲ್ಲಿಗೆ ಬರುತ್ತಾ, here it becomes plus charge, ಹೌದಾ? This is Y, this is H. Clear? Once again we got the same thing. It is also unstable. So this is only stable compound. ನೋಡಿ, ಇದು ಸ್ಟೇಬಲ್ ಆಗುತ್ತೆ. ಯಾಕೆ ಸ್ಟೇಬಲ್ ಆಯ್ತು ಇದು? Why it is more stable? Why? Because electrophile is present at the meta position. First reason. One more thing, if you show the resonance, ಈ resonance ಬರದಿರಿ ಅಂತ ಅನ್ಕೋರಿ, ಹೌದಾ? ಪ್ಲಸ್ ಚಾರ್ಜ್ ಇಲ್ಲಿ ಬರುತ್ತಾ, and if gives electron like this, the plus charge comes here, and this carbon never gets plus charge. ನೋಡಿ, ಈ ಕಂಪೌಂಡ್ ಅಲ್ಲಿ, ಹೌದಾ? ಸೊ ಇಲ್ಲಿ ನಾವು ಎಷ್ಟೇ resonance ಬರೆದ್ರು ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರೋದಿಲ್ಲ. ಸೊ ದಿಸ್ ಕಾರ್ಬನ್ is more, it is not electrophilic. ಅರ್ಥ ಆಯ್ತಾ? ಸೊ ಬಿಕಾಸ್ ಆಫ್ ದಟ್ ರೀಸನ್ these three compounds are unstable and this compound becomes more stable. So our answer is option number 1. Okay? So it is most stable. Is most stable. Clear ಆಯ್ತಾ?
ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನು ಬೇಗ. ಐ ವಿಲ್ ರೈಟ್ ಒನ್ ಮೋರ್. ಐ ವಿಲ್ ರೈಟ್ ಒನ್ ಮೋರ್. JEE 2008 ಅಂತ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋ ಒಂದು ಕ್ವಶನ್ ಸಾಲ್ವ್ ಮಾಡೋಣ. JEE 2008 ಕ್ವಶನ್ ಪೇಪರ್ ಇಂದ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ದ ಕ್ವಶನ್ ಈಸ್ ಲೈಕ್ ದಿಸ್. ಒಂದು ಕ್ವಶನ್ ಬರೀತು ನೋಡಿ. ದಿಸ್ ಈಸ್ ದ ಕ್ವಶನ್. ಆಪ್ಷನ್ ನಂಬರ್ 1 and option number 2. This is option number 2. Option number 3. This is option number 3 and the option number 4. Where the positive charge is present here. Okay, so ಇಲ್ಲಿ ಏನು ಮಾಡಬೇಕು ನಾವೀಗ? we should identify most stable carbocation. ಹೌದಾ? ಇದರ ಆರ್ಡರ್ ಅನ್ನು ಬರೆದು ಬಿಡೋಣ. ಸ್ಟೆಬಿಲಿಟಿ ಆರ್ಡರ್ ಅನ್ನು ಬರೆದು ಬಿಡೋಣ. ಹೌದಾ? ಏನು ನೋಡೋಣ ಈಗ ಏನಾಗುತ್ತೆ ಇದರ ಆರ್ಡರ್? ಚೆಕ್ ಮಾಡ್ತಾ ಹೋಗೋಣ. Here these two are ethers. Here ಏನು ethers. 1 and 3 are ethers and 2 and 4 are the normal alkyl groups. See, positive charge sigma bond lone pair. Lone pair sigma positive ಏನಾಗುತ್ತೆ ಇಲ್ಲಿ? resonance ಆಗುತ್ತೆ. ಏನಿದು? stable. Due to resonance it is stable. Next ಇದು ಏನಾಗುತ್ತೆ ನೋಡಿ? This is primary. 1 degree ಇದೆ ಇದು. This is primary with 3 plus 2 5 alpha hydrogen. Hyperconjugation due to 5 alpha hydrogen and we can have plus I effect. Plus I effect ಇರುತ್ತೆ. ಹೌದಾ? Here also the resonance. 1 and 3 compare ಮಾಡೋಣ. ಇಲ್ಲಿ ಏನಿದೆ? This is stable due to plus mesomeric effect. It is also stable due to plus mesomeric effect. ಹೌದಾ? ನೆಕ್ಸ್ಟ್ ಇಲ್ಲಿ ಏನಾಗ್ತಿದ್ದು? This is 1 degree. 1 degree with 2 alpha hydrogen. Hyperconjugation due to only 2 alpha hydrogen. ಪಾಪಚ್ಚಿ. ಹೌದಾ? ನೆಕ್ಸ್ಟ್ ಪ್ಲಸ್ ಐ ಎಫೆಕ್ಟ್. ಪ್ಲಸ್ ಐ ಎಫೆಕ್ಟ್. ಹೌದಾ? ಈಗ ನೋಡ್ರಿ, ಫಸ್ಟ್ ಕಂಪೌಂಡ್ ಮತ್ತು ಥರ್ಡ್ ಕಂಪೌಂಡ್ ಅನ್ನ ಕಂಪೇರ್ ಮಾಡೋಣ. ಯಾಕಂದ್ರೆ ದೀಸ್ ಟು ಆರ್ ಮೋಸ್ಟ್ ಸ್ಟೇಬಲ್ ಬಿಕಾಸ್ ದೇ ಹ್ಯಾವ್ ಮೆಸೋಮೆರಿಕ್ ಎಫೆಕ್ಟ್. ನಮ್ಮ ರೂಲ್ ಪ್ರಕಾರ ಆ ಮಿಸ್ಖಾ. ಹೌದಾ? ಸೊ ಅಕಾರ್ಡಿಂಗ್ ಟು ದ ರೂಲ್ ಮೆಸೋಮೆರಿಕ್ ಈಸ್ ಮೋರ್ ಸ್ಟೇಬಲ್ ದನ್ ಹೈಪರ್ ಕಾಂಜುಗೇಷನ್. ಸೊ ಫಸ್ಟ್ ಏನ್ ಮಾಡೋಣ? ಈ ಮೆಸೋಮೆರಿಕ್ ಅನ್ನು ಕಂಪೇರ್ ಮಾಡೋಣ. ಇದು ಮೆಸೋಮೆರಿಕ್. ದಿಸ್ ಇಸ್ ಮೆಸೋಮೆರಿಕ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಗಾಟ್ 6 alpha hydrogen. Hyper conjugation due to 6 alpha hydrogen. ಇಲ್ಲಿ hyper conjugation ಇದೆ due to 6 alpha hydrogen. 6 alpha hydrogen and also it has got inductive effect. ನೋಡ್ರಿ ಯಾವ ಎಫೆಕ್ಟ್ ಇದೆ ಇಲ್ಲಿ? ಪ್ಲಸ್ ಎಂ ಇದೆ, ಹೈಪರ್ ಕಾಂಜುಗೇಷನ್, ಇಂಡಕ್ಟಿವ್. ಇಲ್ಲಿ ಏನಾಗುತ್ತೆ ನೋಡ್ರಿ, here plus m hyper conjugation due to 3 alpha hydrogen and also inductive. ಇಲ್ಲಿ inductive effect due to 6 or 2 CH3 group. sorry, ಇಲ್ಲಿ hyper conjugation ಇಲ್ಲಿ ಯಾವುದು ಇಂಡಕ್ಟಿವ್ ಎಫೆಕ್ಟ್ 2 CH3 ಗ್ರೂಪ್ ದಿಂದ ಆಗುತ್ತೆ, ಇಲ್ಲಿ ಒಂದೇ CH3 ಗ್ರೂಪ್ ದಿಂದ ಆಗುತ್ತೆ. ಸೊ on comparison 1 with 3, 1 is most stable, most powerful ಇರುತ್ತೆ. ಯಾವುದು? 1 than 3. so 1 is more stable than 3. ಹೌದಾ? ನೆಕ್ಸ್ಟ್ ಸೆಕೆಂಡ್ ಅಂಡ್ ಫೋರ್ತ್ ಕಂಪೌಂಡ್ ಕಂಪೇರ್ ಮಾಡಿದ್ರೆ hyper conjugation due to 5 alpha hydrogen, hyper conjugation due to 2 alpha hydrogen with 1 degree, with it is also 1 degree, it is also 1 degree. ಇಲ್ಲಿ 2 alpha hydrogen, ಇಲ್ಲಿ 5 alpha hydrogen. so it is stable. 1 3 2 4 1 3 2 4. ಕ್ಲಿಯರ್? ಅರ್ಥ ಆಯ್ತಿದು? ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಇದನ್ನ. I hope you all understood this. Clear?
Okay, please note this, note it down. Yes, okay, very good. ಏನು ಬರೀತಿ ನೋಡಿ, ಬರೆದು ಬಿಡುವ ಇಲ್ಲೇ. ಯಾವುದು ನೋಡ್ರಿ, CH3 CH2 plus CH2 plus CH triple bond C plus, which is more stable, which is more stable. This is A, B, C. ಯಾವ ಸ್ಟೇಬಲ್ ಆಗುತ್ತಾ? This is sp3 hybridized, this is sp2 hybridized, and this is sp hybridized. sp3, sp2, sp. Which is more electronegative? 50% S character, 33% S character, 25% S character. ಹೌದಾ? So it is more electronegative with positive charge is highly unstable. So ಇದಕ್ಕಿಂತ ಇದೇನಾಗುತ್ತಾ? Stable ಆಗುತ್ತಾ. It is more electronegative than this one. This is stable. A is more stable than B than C. A is more stable than B than C. Clear? Okay. Next, we go for one more compound. Innೊಂದು compound ನೋಡೋಣ, ಬೇರೆ compound. So this is our compound. ಈ compound ಅನ್ನು ಬರಿತಾ ಹೋಗೋಣ. This is our carbocation CH2 plus. This is also a benzyl carbocation with NO2 group. CH2 plus, CH2 plus. Here it is OH. This is CH2 plus, this is Cl. ಸಾಕಲ್ಲ ಎಷ್ಟು? 4. Okay, 1 2 3 4. ಹೌದಾ? ಸೊ ನಾವು ಯಾರಿಗೆ ಮೋಸ್ಟ್ ಸ್ಟೇಬಲ್ ಅಂತ ಅನ್ಬೇಕು? ದ ಕಂಪೌಂಡ್ ವಿಚ್ ಗಿವ್ಸ್ ಮೋರ್ ಎಲೆಕ್ಟ್ರಾನ್ ಟು ದಿ CH2 ಗ್ರೂಪ್, ದಟ್ ಈಸ್ ಮೋರ್ ಸ್ಟೇಬಲ್. ಯಾವ ಕಂಪೌಂಡ್ ಜಾಸ್ತಿ ಎಲೆಕ್ಟ್ರಾನ್ ಗಳನ್ನ CH2 ಗ್ರೂಪ್ ಗೆ ಕೊಡುತ್ತಲ್ಲ ಅದೇನು ಮೋರ್ ಸ್ಟೇಬಲ್. ಚೆಕ್ ಮಾಡೋಣ ಈಗ. ಹಿಯರ್ ನೋ ಎಫೆಕ್ಟ್, ನೋ ಎಫೆಕ್ಟ್. Here NO2 group, it withdraws electron due to minus I effect, sorry minus M effect. Due to minus mesomeric effect, it will withdraw the electron. ಈ ತರ ಏನು ಮಾಡ್ತದೆ, ಎಲೆಕ್ಟ್ರಾನ್ ಅನ್ನ withdraw ಮಾಡ್ಕೊಳ್ಳುತ್ತೆ. And also nitrogen is more electronegative than carbon, so it will withdraw electron due to minus I effect also. ನೋಡಿ, ಬೆಂಜಿನ್ ರಿಂಗ್ ಮೇಲೆ ಇರೋ ಎಲ್ಲಾ ಡೆನ್ಸಿಟಿ ಏನು ಮಾಡ್ತದೆ, ಎಲೆಕ್ಟ್ರಾನ್ ಡೆನ್ಸಿಟಿಯನ್ನ ಕಡಿಮೆ ಮಾಡಿಬಿಡುತ್ತೆ. So it is highly unstable, highly unstable. ಹೌದಾ? ನೆಕ್ಸ್ಟ್ OH ಗ್ರೂಪ್. OH ಗ್ರೂಪ್ ಏನ್ ಮಾಡುತ್ತಾ? OH gives electron due to plus M effect, plus M effect. ಆದ್ರೆ ಏನಾಗಿರುತ್ತೆ ಇಲ್ಲಿ, ಆಕ್ಸಿಜನ್ is more electronegative than this carbon, minus I effect ಇರುತ್ತೆ. ಬಟ್ ಪ್ರಿಡಾಮಿನೆಂಟ್ ಎಫೆಕ್ಟ್ ಯಾವುದು? ಪ್ಲಸ್ M. ಸೊ ಮೈನಸ್ I ಅನ್ನ ಬಿಟ್ಬಿಡ್ತೀವಿ. ಸೊ ಇಟ್ ವಿಲ್ ಸ್ಟೆಬಿಲೈಸ್ ದಿ CH2 ಗ್ರೂಪ್. ಇದು ಈ ತರ ಎಲೆಕ್ಟ್ರಾನ್ ಕೊಡುತ್ತಾ, ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ಇದು ಏನಾಗುತ್ತಾ, ಸ್ಟೆಬಿಲೈಸ್ ಆಗುತ್ತಾ due to plus and M effect. It is stable. What about this chlorine? Halogens, they will give electron due to plus M effect, plus M effect ಮಾಡುತ್ತವೆ. And also chlorine withdraw electron due to minus I effect. Dear students, please remember, for halogens, the halogens when they are attached to benzene ring, minus I effect is predominant over plus M. plus M ಕಿಂತ ಏನಾಗುತ್ತೆ ಇಲ್ಲಿ ಮೈನಸ್ I effect ಜಾಸ್ತಿ ಇರುತ್ತೆ. ಸೊ ಇಟ್ ವಿಲ್ ವಿಡ್ರಾ ಎಲೆಕ್ಟ್ರಾನ್. ಸೊ ಏನ್ ಮಾಡ್ತಿದ್ವು, ಎಲೆಕ್ಟ್ರಾನ್ ಡೆನ್ಸಿಟಿ ಏನ್ ಮಾಡ್ತಿದ್ವು, ವಿಡ್ರಾ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹೌದಾ? ಸೊ ಈಗ ಕಂಪೇರ್ ಮಾಡಬಹುದು, ನೀವು ಇದರ ಆರ್ಡರ್ ಅನ್ನ ಕಂಪೇರ್ ಮಾಡಬಹುದಾ? ಹೌದಾ? ಸೊ ಮ್ಯಾಕ್ಸಿಮಮ್ ಸ್ಟೇಬಲ್ ಯಾವುದು? ಥರ್ಡ್ ಒನ್. ಇದು ಎಲೆಕ್ಟ್ರಾನ್ ಮಾಡ್ತಾ ಕೊಡುತ್ತಾ, ಇದು ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತಾ, ಇದು ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತಾ, ಇದು ಎಲೆಕ್ಟ್ರಾನ್ ವಿಡ್ರಾ ಮಾಡೋದಿಲ್ಲ, ಕೊಡೋದಿಲ್ಲ. ಸೊ ಇಟ್ ಈಸ್ somewhat stable. Now compare these two and 4. It will withdraw least electron, it will withdraw maximum electron. So ಎಲ್ಲಕ್ಕಿಂತ ಲಾಸ್ಟ್ ಯಾವುದು? ಸೆಕೆಂಡ್ ಬರುತ್ತಾ, 4 and 2. This is order.
3142 3142 ಓಕೆನಾ? ಅರ್ಥ ಆಯ್ತಾ ಇದು? ಈಸ್ ಇಟ್ ಕ್ಲಿಯರ್? ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದೆರಡು ಕಂಪೌಂಡ್ ಇದೆ, ಅವನ್ನು ಮುಗಿಸಿ ಕ್ಲಾಸ್ ಏನು ಮಾಡೋಣ. ಫಸ್ಟ್ ಐ ರೈಟ್ ದೋಸ್ ಟು ಸೆಟ್, ಎರಡು ಸೆಟ್ಟನ್ನು ಫಸ್ಟ್ ಬರೀತೀನಿ, ಆಮೇಲೆ ಏನು ಮಾಡೋಣ, ಕಂಪೇರ್ ಮಾಡೋಣ. ಕಂಪೇರ್ ದಿ ನೇಚರ್. This is CH2 plus OH CH2 plus OCH3 OCH3. Next CH2 plus, here it is CH3. The last one is CH2 plus. ಹೌದಾ? This is A B C D A B C D A B C D. ಹೌದಾ? ನೋಡಿ ಎಫೆಕ್ಟ್ ಏನಾಯ್ತು ಪಟಾಪಟ್ ಬರೆದ್ರೆ ಗೊತ್ತಾಗ್ಬಿಡುತ್ತಾ. Here no effect. Here CH3 will give electron due to what? Plus I effect. OCH3 will give electron due to plus M effect. OH also gives electron due to plus M effect. So idu plus M ide, which can give more electron? Which can give more electron? Yaar jaasti electron kodtare ಹೇಳ್ರಿ ಇಲ್ಲಿ? Which can give more electron? See, this oxygen can give more electron. OH group ಏನು ಮಾಡುತ್ತೆ ಅಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ಕೊಡುತ್ತಾ, CH3 ಏನು ಜಾಸ್ತಿ ಎಲೆಕ್ಟ್ರಾನ್ ಕೊಡೋದಿಲ್ಲ, because of steric effect. Because of steric effect. ಇಲ್ಲಿ ಒಂದಿಷ್ಟು ಸ್ಟೆರಿಕ್ ಎಫೆಕ್ಟ್ ಆಗುತ್ತಾ, ಇಲ್ಲಿ ಸ್ಟೆರಿಕ್ ಎಫೆಕ್ಟ್ ಇರೋದಿಲ್ಲ, ಅದಕ್ಕೆ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಇಲ್ಲಿ ಜಾಸ್ತಿ ಟ್ರಾನ್ಸ್ಫರ್ ಆಗುತ್ತಾ. ಸೊ A is more stable than B. ಹೌದಾ? ಇಲ್ಲಿ ನೆಕ್ಸ್ಟ್ C than D. This is order. A B C D. Order ಏನು? A B C D. Okay. Next compound ಇಲ್ಲಿ ಬರೀತೀನಿ ನೋಡಿ. Okay. I'll remove them. ನೋಟ್ ಮಾಡ್ಕೊಂಡ್ರೆ ಇದನ್ನ ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ. Okay. The compound is like this: CH2 plus NO2 CH2 plus NO2 CH2 plus NO2. Okay. Then how to compare? ಈಗ ಹೆಂಗೆ ಕಂಪೇರ್ ಮಾಡಬಹುದು? ಹೆಂಗೆ ಕಂಪೇರ್ ಮಾಡಬಹುದು ನೋಡಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಹೌದಾ? ಈಗ ನೋಡಿ, ನೈಟ್ರೋ ಗ್ರೂಪ್ ಯಾವ ಪೊಸಿಷನ್ ಅಲ್ಲಿ ನಮ್ಗೆ ಎಫೆಕ್ಟ್ ಮಾಡುತ್ತಾ? ಇಫ್ ಎನಿ ಗ್ರೂಪ್ ಈಸ್ ಪ್ರೆಸೆಂಟ್ ಅಟ್ ಮೆಟಾ ಟು ನೈಟ್ರೋ ಗ್ರೂಪ್, ದಟ್ ಈಸ್ ಸ್ಟೇಬಲ್. ಹೌದಾ? ಇಫ್ ಎನಿ ಗ್ರೂಪ್ ಪ್ರೆಸೆಂಟ್ ಆರ್ಥೋ ಅಂಡ್ ಪ್ಯಾರಾ ಟು ನೈಟ್ರೋ ಗ್ರೂಪ್, ಈ ನೈಟ್ರೋ ಗ್ರೂಪ್ ಏನ್ ಮಾಡುತ್ತಂದ್ರೆ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತ. ಇಟ್ ವಿಲ್ ವಿಡ್ರಾ ಮೋರ್ ಎಲೆಕ್ಟ್ರಾನ್ ಫ್ರಮ್ ದಿ ಆರ್ಥೋ ಪೊಸಿಷನ್ ಅಂಡ್ ಪ್ಯಾರಾ ಪೊಸಿಷನ್. ಹೌದಾ? ಇದೇ ನೈಟ್ರೋ ಗ್ರೂಪ್ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾನ್ಗಳನ್ನ ಜಾಸ್ತಿ ವಿಡ್ರಾ ಮಾಡ್ಕೋತ. ಎಲ್ಲೆಲ್ಲಿಂದ? ಆರ್ಥೋ ಪೊಸಿಷನ್ ದಿಂದ ಮತ್ತೆ ಪ್ಯಾರಾ ಪೊಸಿಷನ್ ದಿಂದ. ಸೊ ಇಟ್ ಈಸ್ ಅನ್ಸ್ಟೇಬಲ್. ಹೌದಾ? ಇದು ಅನ್ಸ್ಟೇಬಲ್ ಆಗುತ್ತೆ. ಸೊ ಸ್ಟೇಬಲ್ ಯಾವುದು? ನೈಟ್ರೋ ಗ್ರೂಪ್ ಮೆಟಾ ಪೊಸಿಷನ್ ಇಂದ ಏನ್ ಮಾಡೋದಿಲ್ಲ, ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋದಿಲ್ಲ. ಸೊ ಮೋಸ್ಟ್ ಸ್ಟೇಬಲ್ ಅಂದ್ರೆ ಯಾವುದು? ಬಿ. ನೆಕ್ಸ್ಟ್ ಇವೆರಡಕ್ಕೂ ಕಂಪೇರ್ ಮಾಡೋಣ. ನೈಟ್ರೋ ಗ್ರೂಪ್ ಏನ್ ಮಾಡುತ್ತಂದ್ರ ಇಟ್ ಕಾಸಸ್ ಮೈನಸ್ ಎಂ ಎಫೆಕ್ಟ್ ಆಸ್ ವೆಲ್ ಆಸ್ ಮೈನಸ್ ಐ ಎಫೆಕ್ಟ್. ಇಲ್ಲಿಯೂ ಮೈನಸ್ ಎಂ ಇರುತ್ತೆ, ಮೈನಸ್ ಐ. ಮೈನಸ್ ಎಂ ಎಫೆಕ್ಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಟನ್ಸ್. ಹೌದಾ? ಡಿಸ್ಟನ್ಸ್ ಗೆ ಮೈನಸ್ ಎಂ ಎಫೆಕ್ಟ್ ಗೆ ಸಂಬಂಧ ಇಲ್ಲ. ಎರಡು ಕಡೆ ಅಪ್ಲೈ ಆಗುವಂತ ಮೈನಸ್ ಎಂ ಎಫೆಕ್ಟ್ ಸೇಮ್ ಇರುತ್ತೆ. ಬಟ್ ಹಿಯರ್ ಮೈನಸ್ ಎಂ ಎಫೆಕ್ಟ್ ಆಫ್ ನೈಟ್ರೋಜನ್ ಈಸ್ NO2 group is applied from how many carbons today? 1 2 3 4.
ಮ್ಯಾಕ್ಸಿಮಮ್ 3 ಕಾರ್ಬನ್ ತನಕ ಮಾತ್ರ ವರ್ಕ್ ಆಗುತ್ತೆ, ಹೌದಿಲ್ಲ ಇದು ಇಂಡಕ್ಟಿವ್ ಎಫೆಕ್ಟ್. ಸೊ ದಿಸ್ ಇಸ್ 4th ಕಾರ್ಬನ್. ಸೊ ಹಿಯರ್ ಇಂಡಕ್ಟಿವ್ ಎಫೆಕ್ಟ್ ಇಸ್ ಲೆಸ್, ಹಿಯರ್ ಇಂಡಕ್ಟಿವ್ ಎಫೆಕ್ಟ್ ಇಸ್ ಮೋರ್. ಹೌದಾ, ಇಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಏನಾಗ್ತಾವ ಅಂದ್ರೆ ಇಲ್ಲಿ ವಿಡ್ರಾ ಆಗ್ತಾವ. ಸೊ ಇಟ್ ಇಸ್ ಹೈಲಿ ಅನ್ಸ್ಟೇಬಲ್, ಹೈಲಿ ಅನ್ಸ್ಟೇಬಲ್. ಇದು somewhat ಸ್ಟೇಬಲ್. ಸೊ ಬಿ, ಆಮೇಲೆ ಲಾಸ್ಟ್ ಯಾವುದು ಸಿ, ಇನ್ ಬಿಟ್ವೀನ್ ಯಾವುದು ಎ, ಬಿ ಎ ಸಿ, ಬಿ ಎ ಸಿ. ಕ್ಲಿಯರ್? ಅರ್ಥ ಆಯ್ತಾ? ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ಗಿವ್ ಒನ್ ಹೋಮ್ವರ್ಕ್. ಲಾಸ್ಟ್ ಒಂದು ಕಂಪೌಂಡ್ ಏನು ಮಾಡ್ತೀನಿ, ಹೋಮ್ವರ್ಕ್ ಅಂತ ಕೊಟ್ಬಿಡ್ತೀನಿ. ಕ್ಯಾನ್ ಸಾಲ್ವ್ ಆನ್ ಯುವರ್ ಓನ್. ಪ್ಲೀಸ್ ಮೇಕ್ ಎ ನೋಟ್, ಬೇಗ ನೋಟ್ ಮಾಡ್ಕೊಳ್ಳಿ. ಓಕೆ, ರಯ್ಯ. This is the compound. Here it is CH3, 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 C, CH3, 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 A, B, C. Okay, dear friends, can you solve this? Solve ಮಾಡಿ. ಇದರ ಆನ್ಸರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಚೆಕ್. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ಸೊ ಪ್ಲೀಸ್ ರೀಡ್ ವೆಲ್. ಅದಾ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಏನಾದರೂ ಕ್ರ್ಯಾಕ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಸಮ್ ಹಾರ್ಡ್ ವರ್ಕ್. ಅದಾ, ಸೊ ಪ್ಲೀಸ್ ಡೂ ದಿ ಹಾರ್ಡ್ ವರ್ಕ್, ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.